ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಬಹುಶಃ ಎಲ್ರದ್ದು ಕಾಫಿ ಅಥವಾ ಟೀ ಕುಡಿಯೋರು ಟೀ ಆಗಿದೆ. ಜೊತೆಯಲ್ಲಿ ಸ್ನ್ಯಾಕ್ಸ್ ತಿನ್ನೋ ಅಭ್ಯಾಸ ಇದ್ದವ್ರಿಗೆ ಸ್ನ್ಯಾಕ್ಸು ಕೂಡ ಆಗಿದೆ ಅಂತ ಅಂದ್ಕೊಳ್ತೀನಿ. Anyone please reply, my screen is visible or not? Yes ma'am, yes. Okay, thank you. ಎಲ್ರಿಗೂ ವೆಲ್ಕಮ್ ಟು ದ ಸೆಷನ್ ಅವೇರ್ನೆಸ್ ಆನ್ ಒಬೆಸಿಟಿ ಬೈ ಅಧಿಗಮನ ಶಿವಸ್. ಎಲ್ರಿಗೂ ಒಂದು ಕಾನ್ಸೆಪ್ಟ್, ಆಲ್ಮೋಸ್ಟ್ ಎಲ್ರಿಗೂ ಎಲ್ಲ ಕಾನ್ಸೆಪ್ಟ್ಗಳ ಬಗ್ಗೆ ಗೊತ್ತು. ಬಟ್ ಏನಂತ ಹೇಳಿದ್ರೆ ಸಂಬಡಿ ಹ್ಯಾಸ್ ಟು ಕಮ್ ಆ್ಯಂಡ್ ದೆನ್ ಅವರಿಗೊಂದು ಅವೇರ್ನೆಸ್ ಅಂತ ಕೊಟ್ಟರೆ ದೇ ವಿಲ್ ಬಿ ಅಲರ್ಟ್. ಮುಂಚೆ ಅಲರ್ಟ್ ಇರಲಿಲ್ಲ ಅಂತಲ್ಲ, ದೇ ವಿಲ್ ಬಿ ಮೋರ್ ಅಲರ್ಟ್ ಅನ್ನೋ ಉದ್ದೇಶಕ್ಕೆ ಕೆಲವೊಂದು ಸರಿ ನಾವು ಎಲ್ಲ ಟೈಮಲ್ಲೂ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಅಥವಾ ಅವೇರ್ನೆಸ್ ಸೆಷನ್ಗಳನ್ನು ಹಾಕ್ಕೊಳ್ತಾ ಇದ್ದೀವಿ. ಇವತ್ತಿಂದು ಸೆಷನ್ ಬಂದ್ಬಿಟ್ಟು ಅವೇರ್ನೆಸ್ ಆನ್ ಒಬೆಸಿಟಿ. ಯಾರಿಗಾದ್ರೂ ಏನಾದರೂ ಐಡಿಯಾ ಇದೆ ಏನು ಒಬೆಸಿಟಿ ಇದೆ ಅಥವಾ ಒಬೆಸಿಟಿ ಅಂದರೆ ಏನಿರ್ಬೋದು, ಪರ್ಸನ್ ಒಬೇಸ್ ಇದ್ದಾರೆ ಅಂತ ಹೇಳ್ತಾರೆ. ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತಲ್ಲ ಬಾಡಿಯಲ್ಲಿ. ಓಕೆ, ಬಾಡಿನಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಎನಿವನ್ ವಿತ್ ಎನಿ ಅದರ್ ಆನ್ಸರ್? ಓಕೆ, ಥ್ಯಾಂಕ್ ಯು ಮನೋಹರ್ ಸರ್, ನಿಮ್ಮ ಆನ್ಸರು. ಒಬೇಸ್ ಅಂತ ಹೇಳಿದ್ರೆ ಯೂಶಲಿ ಫ್ಯಾಟ್ ಅಂತ ಹೇಳಿ, ನಮ್ಮ ಬಾಡಿನಲ್ಲಿ ಯಾವಾಗ ಫ್ಯಾಟ್ ಕಂಟೆಂಟು ಜಾಸ್ತಿ ಆಗುತ್ತೆ, ಬೇಕಾಗಿರ್ತಕ್ಕಂಥ ಅಂದರೆ ಎಲ್ರಿಗೂ ಇಷ್ಟೇ ರಿಕ್ವೈರ್ಮೆಂಟ್ ಆಫ್ ಫ್ಯಾಟ್ ಆಗಿರ್ಬೋದು ಅಥವಾ ರಿಕ್ವೈರ್ಮೆಂಟ್ ಆಫ್ ನಮ್ಮ ಏನೆಲ್ಲ ಥಿಂಗ್ಸ್ ಇದಾವೆ, ಎಸೆನ್ಷಿಯಲ್ ನ್ಯೂಟ್ರಿಷನ್ ಥಿಂಗ್ಸು, ಅವೆಲ್ಲ ಒಂದು ರಿಕ್ವೈರ್ ಅಮೌಂಟಲ್ಲಿ ಇರ್ತಕ್ಕಂಥದ್ದು ಒಂದು. ಯಾವಾಗ ಅದು ಎಕ್ಸೆಸ್ ಆಗುತ್ತೆ ಆವಾಗ ಅದೇನು ಮಾಡುತ್ತೆ, ಕೆಲವೊಂದು ಡಿಸಾರ್ಡರ್ಸ್ ಅಥವಾ ಡಿಸೀಸಸ್ಗಳನ್ನು ಕಾಸ್ ಮಾಡುತ್ತೆ. ಅದರಲ್ಲಿ ಇದು ಒಂದು ಒಬೆಸಿಟಿ ಅಂತ ಹೇಳಿ ತಗೊಳ್ತೀವಿ. ಒಬೆಸಿಟಿನ ಯೂಶಲಿ ನಾವು ಯಾವುದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಮೂಲಕ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಾಡಿ ಮಾಸ್ ಇಂಡೆಕ್ಸು ಯಾರಿಗೆ 30 ಅಥವಾ 30ಕ್ಕಿಂತ ಜಾಸ್ತಿ ಇರುತ್ತೆ ಅಂಥವರಿಗೆ ನಾವು ಒಬೇಸ್ ಇದ್ದಾರೆ ಪರ್ಸನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಕೆಲವೊಬ್ರು ಹೇಳ್ಬೋದು, ಒಬ್ಬೊಬ್ರು ವೆಯ್ಟ್ ಜಾಸ್ತಿ ಇರ್ತಾರೆ, ಅಂದರೆ ಓವರ್ ವೆಯ್ಟಿಗೂ ಮತ್ತೆ ಒಬೆಸಿಟಿಗೂ ಏನು ಡಿಫ್ರೆನ್ಸ್ ಇದೆ ಮೇಡಮ್, ಎರಡೂ ಒಂದೇನಾ ಅನ್ನೋದಾದ್ರೆ ಅಲ್ಲ. ಓವರ್ ವೆಯ್ಟ್ ಅನ್ನೋಂಥದ್ದು ಪರ್ಸನ್ ಅಲ್ಲಿರ್ತಕ್ಕಂಥ ವೆಯ್ಟು ಯಾವುದಾದ್ರೂ ಕೆಲವೊಂದು ಕಾರಣಗಳಿಂದ ಜಾಸ್ತಿ ಆಗೋದು. ಅದರಲ್ಲಿ ಫ್ಯಾಟಿಂದನೇ ಜಾಸ್ತಿ ಆಗಿರ್ಬೋದು ಅಥವಾ ಕೆಲವೊಂದು ಸರಿ ಫ್ಲೂಯಿಡ್ ಕಂಟೆಂಟ್ ಇರುತ್ತೆ, ಎಕ್ಸೆಸ್ ಆಫ್ ಫ್ಲೂಯಿಡ್ ಕಂಟೆಂಟ್ ಇರುತ್ತೆ ಒಂದು ಪರ್ಸನ್ದು ಬಾಡಿನಲ್ಲಿ. ಆ ಟೈಮಲ್ಲೂ ಸಹ ನಾವು ಓವರ್ ವೆಯ್ಟನ್ನು ನೋಡ್ಬೋದು. ಕೆಲವೊಂದು ಸರಿ ಒಬ್ಬೊಬ್ರು ಏನಂತ ಹೇಳಿದ್ರೆ ಮಸಲ್ ಮಾಸನ್ನ ಇನ್ಕ್ರೀಸ್ ಮಾಡ್ತಾರೆ. ನಾವು ನೋಡ್ಬೋದು, ಈಗ ಜಿಮ್ ಮಾಡ್ತಕ್ಕಂಥ ಪರ್ಸನ್ಗಳಲ್ಲಿ ಅವರು ಮಸಲ್ ಬಿಲ್ಡ್ ಮಾಡ್ತಾ ಇರ್ತಾರಲ್ಲಿ, ಅವರಲ್ಲೂ ಕೂಡ ನಾವು ಓವರ್ ವೆಯ್ಟ್ ಅಂತ ನೋಡ್ಬೋದು. ಕೆಲವೊಬ್ಬರಲ್ಲಿ ಬೋನ್ ಡೆನ್ಸಿಟಿ ಏನಿರುತ್ತೆ, ಆ ಬೋನ್ ವೆಯ್ಟೇನೆ ಜಾಸ್ತಿ ಇರೋದ್ರಿಂದ ಅವರಿಗೆ ವೆಯ್ಟ್ ಜಾಸ್ತಿಯಾಗಿ ತೋರಿಸುತ್ತೆ. ಕೆಲವೊಂದು ಟೈಮ್ಗಳಲ್ಲಿ ಟ್ಯೂಮರ್ಸ್ ಇರೋವಂಥದ್ದು, ಅಂದರೆ ಏನು ಗಡ್ಡೆಗಳಂತ ಹೇಳ್ತೀವಿ, ಅವುಗಳೇ ವೆಯ್ಟನ್ನ ಜಾಸ್ತಿ ತೋರಿಸ್ತಾ ಇರ್ತವೆ. ಆವಾಗ ಪರ್ಸನ್ದು ವೆಯ್ಟು ಜಾಸ್ತಿ ಆಗುತ್ತೆ. ನಾವು ಬರೀ ಯಾವಾಗ್ಲೂ ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರನ್ನ ಒಬೇಸ್ ಅಂತ ಹೇಳಿ ಕನ್ಸಿಡರ್ ಮಾಡಲ್ಲ. ಅವಾಗ ನಾವು ಓವರ್ ವೆಯ್ಟ್ ಅಂತ ಹೇಳಿ ತಗೊಳ್ತೀವಿ. ಒಬೇಸ್ ಅಂತ ಹೇಳಿದ್ರೆ ನಾವು ಅಡಿಪೋಸ್ ಟಿಶ್ಯೂಸ್ ಏನು ಹೇಳ್ತೀವಿ ಫ್ಯಾಟ್ ಅಂತ ಹೇಳ್ಬಿಟ್ಟು ಅದ್ರದ್ದು ಅಕ್ಯುಮುಲೇಷನ್ ಜಾಸ್ತಿ ಆದಾಗ ನಾವು ಒಬೆಸಿಟಿ ಅಂತ ಹೇಳಿ ಕರಿತೀವಿ. ಓವರ್ ವೆಯ್ಟ್ಗೂ ಮತ್ತೆ ಒಬೆಸಿಟಿಗೂ ಏನು ಡಿಫ್ರೆನ್ಸ್ ಇದೆ? ಎಲ್ರಿಗೂ ನಾವು ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದೆ ಅಂದಿದ ತಕ್ಷಣನೇ ನಾವು ಯಾವಾಗ್ಲೂ ಅದನ್ನು ಒಬೆಸಿಟಿಗೆ ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್, ಹಾಗಾದರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೀವು ಒಬೆಸಿಟಿನ ಅಂತ ಹೇಳೋದಾದರೆ, ನಾನು ಆಗ್ಲೇ ಹೇಳಿದೆ, ಒಂದು ಬಾಡಿ ಮಾಸ್ ಇಂಡೆಕ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಅದು ಏನು ನಾರ್ಮಲ್ ರೇಂಜ್ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಜೊತೆಯಲ್ಲಿ ವೇಸ್ಟ್ ಹಿಪ್ ರೇಷಿಯೋ, ಬರೀ BMI ನಾನು ಆಗಲೇ ಹೇಳಿದೆ, ಅವರ ಹೈಟಿಗೆ ತಕ್ಕಂಗೆ ವೆಯ್ಟ್ ಇದೆಯಾ ಅನ್ನೋದ್ರ ಮೇಲೆ BMI ಕ್ಯಾಲ್ಕುಲೇಟ್ ಆಗುತ್ತೆ. ಆದರೆ ಅದನ್ನೇ ಕನ್ಸಿಡರ್ ಮಾಡಿ ನಾವು ಒಬೇಸ್ ಇದ್ದಾನೆ ಪರ್ಸನ್ನು, ದಪ್ಪ ಇದ್ದಾನೆ, ಸ್ಥೂಲಕಾಯ ಅಂತ ಹೇಳಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮದೇನು ಸೊಂಟದ್ದು ಸುತ್ತಳತೆ ಇದೆ ಅದನ್ನ ತಗೊಳ್ತೀವಿ. ಯೂಶಲಿ ಯಾವ
ಪರ್ಸನಿಗೆ. ಅದರಲ್ಲಿ ಮೇಲಿಗೆ ನಾವೇನಾದರೂ ಕನ್ಸಿಡರ್ ಮಾಡೋದಾದರೆ 90ಕ್ಕಿಂತ ಜಾಸ್ತಿ ಇರತಕ್ಕಂಥದ್ದು 90 ಸೆಂಟಿಮೀಟ್ರ್ಗಿಂತ, ಫಿಮೇಲಿಗೆ ಕನ್ಸಿಡರ್ ಮಾಡಿದ್ರೆ 85ಗಿಂತ ಜಾಸ್ತಿ ಇರ್ತಕ್ಕಂಥದ್ದು. ನಾವು ಅದನ್ನು ಜಾಸ್ತಿ ಇದ್ದರೆ ಅವರು ಸ್ಥೂಲಕಾಯದವರು, ಅಂದರೆ ದಪ್ಪ ಇದ್ದಾರೆ ಪರ್ಸನ್ನು ಅಂತ ಹೇಳಿ ನಾರ್ಮಲ್ ಲ್ಯಾಂಗ್ವೇಜಾಗಿ ಯೂಸ್ ಮಾಡೋ ಅಂಥದ್ದು. ಆವಾಗ ನಾವು ಅವ್ರನ್ನ ಒಬೇಸ್ ಪರ್ಸನ್ ಅಂತ ಹೇಳಿ ಕರಿತೀವಿ. ಜೊತೆಯಲ್ಲಿ ಏನಾದರೂ ನಮ್ಮ ಸ್ಕಿನ್ ಫೋಲ್ಡ್ಗಳೇನಿದ್ದಾವೆ, ಆ ಸ್ಕಿನ್ ಫೋಲ್ಡ್ ಥಿಕ್ನೆಸ್ಸು ಜಾಸ್ತಿ ಆದಾಗೆ ನೋಡ್ತೀವಿ ನಾವು, ಹೌದು ಪರ್ಸನ್ನು ಒಬೇಸ್ ಇದ್ದಾರಾ ಅಥವಾ ಇಲ್ಲ ನಾರ್ಮಲ್ ಇದ್ದಾರಾ ಅಂತ ಹೇಳಿ ತಗೊಳ್ತೀವಿ. ಅದಾದಮೇಲೆ ಅದವರು ಬೇರೆ ಬೇರೆ ಏರ್ ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಇವೆಲ್ಲ ಬಂದು ಮೆಡಿಕಲಲ್ಲಿ ಬರ್ತವೆ. ಅಂದರೆ ಇವೆಲ್ಲ ಈ 3 ಆದಮೇಲೆ ನೀವು ಯಾವಾಗ ಹಾಸ್ಪಿಟಲಿಗೆ ಹೋಗ್ತೀರಿ ಇವನ್ನೆಲ್ಲ ನೋಡಿ ಪರ್ಸನ್ ಹೌದಾ ಅಲ್ವಾ, ಒಬೇಸ್ ಇದ್ದಾರಾ ಅಲ್ವಾ ಅನ್ನೋದನ್ನು ನಾವು ಹೇಳೋಕ್ಕಾಗುವಂಥದ್ದು. ಹಾಗಾದರೆ ನೀವು ಹೇಳಿದ್ರಿ ಬಾಡಿ ಮಾಸ್ ಇಂಡೆಕ್ಸನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅನ್ನೋದಾದರೆ, ಯಾವ ವ್ಯಕ್ತಿ ಅವನ ತೂಕ ಮತ್ತು ಹೈಟನ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ಹೇಳ್ತೀವಿ. ಅಂದರೆ ವೆಯ್ಟ್ ಇನ್ kg, ತೂಕ kgನಲ್ಲಿ ನಾವು ತೊಗೊಂಡ್ಬಿಟ್ಟು, ಹೈಟ್ ಇನ್ ಮೀಟರ್ ಸ್ಕ್ವೇರ್, ಹೈಟನ್ನು ಮೀಟರ್ ಸ್ಕ್ವೇರಲ್ಲಿ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಬೇಸ್ ಮೇಲೆ ಪರ್ಸನ್ನು ತುಂಬ ಸಣ್ಣ ಇದ್ದಾರಾ, ಅಂದರೆ ಅವನ ನಾರ್ಮಲ್ ರೇಂಜ್ಗಿಂತ ತುಂಬ ಸಣ್ಣ ಇರೋದು, ಸಪೂರ ಇರೋದು ಅಂತ ಹೇಳಿ ಕರಿತೀವಿ, ಅಥವಾ ತುಂಬ ಸಣ್ಣಕ್ಕಿದ್ದಾರೆ ಅಂತ ಹೇಳಿ ಕರಿತೀವಿ, ಅಥವಾ ಸಿವಿಯರ್ ಥಿನ್ನಿಂಗು ಅಂತ ಹೇಳಿ ಕರಿತೀವಿ. ಅದು ಯಾವಾಗ ನಾರ್ಮಲ್ ಪರ್ಸನ್ದು ರೇಂಜ್ ಏನು, ಅಥವಾ ಅದಕ್ಕಿಂತ ಓವರ್ ವೇಟ್ ಅಂತ ಆಗಲೇ ಏನು ಹೇಳಿದೆ, ಜಾಸ್ತಿ ತೂಕ ಇರತಕ್ಕಂಥದ್ದೇನು, ಅದಾದಮೇಲೆ 4th ಒನ್ ಒಬೇಸ್ ಇದ್ದಾರಾ ಅನ್ನೋದನ್ನ ಈ ಬಾಡಿ ಮಾಸ್ ಇಂಡೆಕ್ಸ್ ಮೇಲೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಯೂಶಲಿ ಬಿಲೋ 18.5 ಇದ್ದವ್ರಿಗೆ ನಾವು ಅಂಡರ್ ವೇಟ್, ಅಂದರೆ ಅವ್ರ ದೇಹಕ್ಕೆ ಅಂದರೆ ಏಜಿಗೆ ತಕ್ಕ ಹಾಗೆ, ವೆಯ್ಟಿಗೆ ತಕ್ಕ ಹಾಗೆ, ಹೈಟಿಗೆ ತಕ್ಕ ಹಾಗೆ ತೂಕ ಇದಾರೋ ಇಲ್ವೋ ಅದು ಕಡಿಮೆ ಇದೆ, ಅಂಡರ್ ವೇಟ್ ಅಂತೇಳಿ ತಗೊಳ್ತೀವಿ. ಯಾರ್ದು ಬಾಡಿ ಮಾಸ್ ಇಂಡೆಕ್ಸು 18.5ಗಿಂತ ಕಡಿಮೆ ಬರುತ್ತೆ ಅವರಿಗೆ. ನೆಕ್ಸ್ಟು 18ಇಂದ ಹಿಡಿದು 24.5 ಅಥವಾ 25ವರೆಗೂ ನಾವೇನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಹೆಲ್ದಿ ಪರ್ಸನ್, ಅದು ನಾರ್ಮಲ್ ರೇಂಜು. ನಿಮ್ಮ ಬಾಡಿ ಮಾಸ್ ಇಂಡೆಕ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇವಾಗ ನಿಮ್ಮ ವೆಯ್ಟ್ ಅಕಸ್ಮಾತ್ ನಿಮಗೆ ಗೊತ್ತಿದ್ದು, ಹೈಟು ಇನ್ನೇನು ಆಲ್ಮೋಸ್ಟ್ ಸೇಮ್ ಇರುತ್ತೆ ಎಲ್ರಿಗೂ. ಹೈಟು ಮತ್ತು ವೆಯ್ಟಿಗೆ ನೋಡ್ಕೊಂಡ್ಬಿಟ್ಟು ನಿಮ್ಮ ಬಾಡಿ ಮಾಸ್ ಇಂಡೆಕ್ಸು ಎಷ್ಟಿದೆ, ಇದರೊಳಗೆ ನಾನು ಯಾವ ಲೆವೆಲಿಗೆ ಬರ್ತೀನಿ ಅನ್ನೋದನ್ನು ನೀವು ನೋಡ್ಕೋಬೋದು. ಯಾರಿಗೆ 25ಕ್ಕಿಂತ ಜಾಸ್ತಿ ಇರುತ್ತೆ, 29.9 ಅಂದರೆ 30 ಒಳಗಿರುತ್ತೆ, ಅವ್ರನ್ನ ನಾವು ಓವರ್ ವೆಯ್ಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ನಿಮ್ದು ಯಾರ್ದಾದ್ರೂ ನಿಮ್ಮದು ಬಾಡಿ ಮಾಸ್ ಇಂಡೆಕ್ಸ್ 30ಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಾವು ಒಬೇಸಿಟಿಲಿ ಕನ್ಸಿಡರ್ ಮಾಡ್ತೀವಿ. ಇದು ಯಾವಾಗ ಅಂತ ಹೇಳಿದ್ರೆ ಬರೀ ಇದು ಒಂದೇ ಕ್ರೈಟೀರಿಯಾ ಅಲ್ಲ, ನಾನು ಆಗಲೇ ಇನ್ನೊಂದಷ್ಟು ಕ್ರೈಟೀರಿಯಾ ಹೇಳಿದೆ, ಅವಷ್ಟು ಕ್ಯಾಲ್ಕುಲೇಟ್ ಮಾಡಿ ನೀವು ಒಬೇಸ್ ಇದ್ದೀರಾ ಅಥವಾ ಓವರ್ ವೇಟಾ ಅನ್ನೋದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನೀವಿಲ್ಲಿ ನಾನೊಂದು ಟೈಪ್ಸ್ ಆಫ್ ಒಬೇಸಿಟಿಲಿ ಒಂದಷ್ಟು ಪಿಕ್ಚರ್ಸ್ನ ನೋಡ್ತಾ ಇದ್ದೀನಿ. ನೀವೇನಾದರೂ ನಿಮ್ಮ ಬಾಡಿನಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗಿದೆ, ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ, ಅಥವಾ ಈ ಪಾರ್ಟಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ ಫ್ಯಾಟು ಅನ್ನೋದನ್ನ ನೀವು ಒಂದಷ್ಟು ಸೆಕೆಂಡ್ ನಾನು ಟೈಮ್ ಕೊಡ್ತೀವಿ, ನೀವು ನೋಡ್ಕೊಳ್ಳಿ ನಿಮ್ಗೆ ಯಾವುದ್ರಲ್ಲಿ ಬರಬಹುದು ಅನ್ನೋದಕ್ಕೆ ನಾನು ಆನ್ಸರ್ ಹೇಳ್ತಾ ಹೋಗ್ತೇನೆ. ಹೋಪ್ ಎಲ್ಲರೂ ನೋಡ್ಕೊಂಡಿದ್ದೀರಾ ಅನ್ಕೋತೀನಿ. ಫಸ್ಟ್ ಒನ್ನು ಇನ್ಆಕ್ಟಿವಿಟಿ ಒಬೇಸಿಟಿ. ಈ ಫಸ್ಟ್ ಫಿಗರಲ್ಲಿ ಇರ್ತಕ್ಕಂಥದ್ದು, ಫಸ್ಟ್ ಪಿಕ್ಚರಲ್ಲಿ ಇರ್ತಕ್ಕಂಥದ್ದು ಇನ್ಆಕ್ಟಿವಿಟಿ. ನಿಮ್ಗೆ ಗೊತ್ತಿರ್ಬೋದು, ಯಾರು ಪರ್ಸನ್ನು ಆ್ಯಕ್ಟಿವಿಟಿನೇ ಇಲ್ಲ, ನಾವು ಒಬೆಸಿಟಿ ಅಂತಂದೇಳಿ ತಗೊಳ್ತಾ ಇದ್ದೀವಿ ಅಂತ ಅನ್ಬೇಕಾದ್ರೆ ಒಂದು ಇದು ಬರುತ್ತೆ, ನಮಗೊಂದು ಸೂತ್ರ ಏನಪ್ಪ ಅಂತ ಹೇಳಿದ್ರೆ ಎನರ್ಜಿ ಎಕ್ಸ್ಪೆಂಡಿಚರ್ ಅನ್ನೋದು ಬರುತ್ತೆ. ಏನಪ್ಪ ಇದು ಎನರ್ಜಿ ಎಕ್ಸ್ಪೆಂಡಿಚರ್ ಅಂದರೆ, ನಾವೇನು ಎನರ್ಜಿನ ಕರೆಕ್ಟಾಗಿದೆ ನಮ್ಮದು ಎನರ್ಜಿ ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಎನರ್ಜಿ ಇಂಟೇಕ್ ಮೈನಸ್ ಎನರ್ಜಿ ಔಟ್ಪುಟ್ ಅಂತೇಳಿ, ನಾವು ಎಷ್ಟು ಎನರ್ಜಿನ ಕನ್ಸ್ಯೂಮ್ ಮಾಡ್ತೀವಿ ತಗೊಳ್ತೀವಿ, ಅದ್ರ ಜೊತೆಗೆ ಎನರ್ಜಿ ಎಷ್ಟನ್ನ ನಾವು ಬಳಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಎನರ್ಜಿ ಎಕ್ಸ್ಪೆಂಡಿಚರ್ ಬರುತ್ತೆ. ಅದು ಸಮವಾಗಿದ್ರೆ ನಾವು ಹೆಲ್ದಿ ಪರ್ಸನ್ನು ಅಥವಾ ನಾರ್ಮಲ್ ಆಗಿದ್ದೀವಿ ಅಂತ ಅರ್ಥ. ಯಾವ ಪರ್ಸನ್ನು ಒಬೇಸಿಟಿ
ಯಾವುದು ಈ ಇನ್ಆಕ್ಟಿವಿಟಿ ಒಬೆಸಿಟಿ ಬರುತ್ತೆ ಅಂತ ಹೇಳಿದ್ರೆ, ಯಾವ ಫಿಸಿಕಲಿ ಆಕ್ಟಿವಿಟಿನೇ ಇಲ್ಲ, ಏನು ಫಿಸಿಕಲ್ ಆಗಿ ಒಂದು ಸ್ವಲ್ಪನೂ ಕೂಡ ಆಕ್ಟಿವ್ ಆಗಿರೋದಿಲ್ಲ ಅಂಥವರಿಗೆ ಈ ಏನು ಅಡಿಪೋಸ್ ಟಿಶ್ಯೂ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ, ಈ ಪಾರ್ಟ್ ಅಪ್ಪರ್ ಪಾರ್ಟ್ ನಾವೇನು ನೋಡ್ತಾ ಇದ್ವಿ ಇಲ್ಲಿ ಅವರು ದಪ್ಪ ಆಗ್ತಾ ಹೋಗ್ತಾರೆ. ಯಾವಾಗ ನಿಮಗೆ ಅದು ಹೌದು ನನಗೆ ದಪ್ಪ ಆಗ್ತಾ ಹೋಗ್ತಿದ್ದೀನಿ ಈ ಪಾರ್ಟಲ್ಲಿ ಅಂತ ಹೇಳಿದ್ರೆ, ನೀವು ಪ್ಲೀಸ್ ಕನ್ಸಿಡರ್ ಯಾವ ಒಬೇಸಲ್ಲಿ ನೀವಿದ್ದೀರಾ, ಸೊ ನಾನು ಹೆಂಗೆ ಅದನ್ನು ಓವರ್ಕಮ್ ಮಾಡಬೇಕು ಅಂತ ಹೇಳಿ. ಸೊ ಈ ಪರ್ಸನ್ಗೆ ಮೇಯ್ನಾಗಿ ಇನ್ಆಕ್ಟಿವಿಟಿಯಿಂದನೇ ಬಂದಿರೋದ್ರಿಂದ ಈ ಪರ್ಸನ್ ಯಾವಾಗ ಆಕ್ಟಿವ್ ಆಗ್ತಾರೆ, ಯಾವಾಗ ಒಂದಷ್ಟು ಎಕ್ಸಸೈಸ್ ಮಾಡ್ತಾರೆ, ಆವಾಗ ನಾವು ಏನನ್ನು ನೋಡ್ಬೋದು, ಈ ಒಬೇಸನ್ನು ಕಡಿಮೆ ಮಾಡ್ಬೋದು. ಸೆಕೆಂಡ್ ಒನ್ ಫುಡ್ ಒಬೆಸಿಟಿ. ಫುಡ್ ಒಬೆಸಿಟಿ ಒಳಗೆ ಯಾರು ಸರಿಯಾಗಿ ಊಟ ತಗೊಳ್ಳೋದಿಲ್ಲ ಅಂದರೆ ಇಂಪ್ರಾಪರ್ ಡಯಟ್ ಅಂತಲೇ ತಗೋಬೋದು. ಇಂಪ್ರಾಪರ್ ಡಯಟ್ ಇರುತ್ತೆ, ಅಥವಾ ಓವರ್ ಈಟ್ ಆಗಿರ್ಬೋದು, ಮತ್ತು ಜಂಕ್ ಫುಡ್ಗಳನ್ನು ಜಾಸ್ತಿಯಾಗಿ ತಗೊಳ್ಳೋವಂಥದ್ದು, ಆಮೇಲೆ ಎಕ್ಸೆಸ್ ಆಫ್ ಶುಗರ್ ತಗೊಳ್ಳೋವಂಥದ್ದು, ಇವೆಲ್ಲ ಏನು ಮಾಡ್ತವೆ ಅಂತ ಹೇಳಿದ್ರೆ ನಮ್ಮ ಮಿಡಲ್ ಪಾರ್ಟ್ ಏನು ಅಬ್ಡಮನ್ ಪಾರ್ಟ್ ಇದೆಯಾ ಆ ಮಿಡಲ್ ಪಾರ್ಟಲ್ಲಿ ಎಕ್ಸೆಸ್ ಆಗಿ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಫುಡ್ ಒಬೆಸಿಟಿಯಲ್ಲಿ ಕನ್ಸಿಡರ್ ಮಾಡ್ತೀವಿ. ನಿಮಗೆ ಬಹುಶಃ ಗೊತ್ತಿರ್ಬೋದು, ಫುಡ್ ಒಬೆಸಿಟಿ ಅಂದಿದ ತಕ್ಷಣವೇ ನಾವು ಎಲ್ಲಿಗೆ ತಗೊಳ್ತೀವಿ ಅಂತ ಹೇಳಿದ್ರೆ, ಫುಡ್ಡು ಆಲ್ಮೋಸ್ಟು ನಮಗೆ ಎಲ್ಲಿಗೆ ರಿಲೇಟ್ ಆಗುತ್ತೆ, ಹೊಟ್ಟೆಗೆನೆ. ಸೊ ಯಾರಿಗೆ ಹೊಟ್ಟೆಯಲ್ಲಿ ಬೊಜ್ಜು ಕಲೆಕ್ಟ್ ಆಗಿದೆ ಅವರಿಗೆ ನೀವು ಕನ್ಸಿಡರ್ ಮಾಡಿ ಇದು ಫುಡ್ ಒಬೆಸಿಟಿ ಅನ್ನೋದನ್ನ. ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ಆಂಗ್ಸೈಟಿ ಒಬೆಸಿಟಿ. ಆಂಗ್ಸೈಟಿ ಆಗೋದ್ರಿಂದ ಹೌದು ನಾವು ಯಾವಾಗ ನಮ್ಮ ಮೂಡ್ಗಳು ಚೇಂಜಸ್ ಆಗ್ತವೆ, ಇದು ಕೂಡ ನಮ್ಮ ಬಾಡಿ ಪಾರ್ಟ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಅದರಲ್ಲಿ ಆಂಗ್ಸೈಟಿ ಒಬೆಸಿಟಿನೂ ಒಂದು. ಯಾರು ತುಂಬ ಆಂಗ್ಸೈಟಿಕ್ ಆಗುವಂಥದ್ದು ಅಂದರೆ ಸ್ವಲ್ಪನೇ ಥಿಂಗ್ಸಿಗೂ ಕೂಡ ಗಾಬರಿ ಆಗ್ತಕ್ಕಂಥದ್ದು ಇಂಥವು ಮಾಡ್ತಾರೆ. ಕೆಲವೊಂದ್ಸರಿ ಪೂರ್ತಿ ಡಿಪ್ರೆಷನ್ಗೆ ಹೋಗುವಂಥದ್ದು, ಯಾವುದೂ ಆಕ್ಟಿವಿಟಿ ಇರೋದಿಲ್ಲ ಆವಾಗ ಡಿಪ್ರೆಷನ್ಗೆ ಮತ್ತು ಆಂಗ್ಸೈಟಿ ಟೈಮಲ್ಲಿ. ಆವಾಗ ನಾವೇನನ್ನು ನೋಡ್ಬೋದು ಅಂತ ಹೇಳಿದ್ರೆ, ಯೂಶಲಿ ನಾವು ಇದನ್ನು ನೋಡ್ಬೋದು, ಏನು ಆಂಗ್ಸೈಟಿ ಒಬೆಸಿಟಿ. ಹಂಗಾಗಿ ನಮ್ಮ ಮೂಡು ಸಹ ಇದಕ್ಕೆ ತುಂಬ ಡಿಪೆಂಡ್ ಆಗುತ್ತೆ. ನೀವು ಯಾವ ಥರ ಇದ್ದೀರಾ ಅನ್ನೋದು ಡಿಪೆಂಡ್ ಆಗುತ್ತೆ, ನಾವು ಒಬೇಸ್ ಇದೀವೋ ಅಥವಾ ನಾವು ಓವರ್ ವೆಯ್ಟ್ ಆಗ್ತಾ ಇದೀವೋ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಏನು ಟ್ರೀಟ್ಮೆಂಟು, ನಾವು ಇದಕ್ಕೆ ಏನು ಮಾಡ್ಬೋದು ಅಂದರೆ, ಮೇಯ್ನಾಗಿ ನಿಮ್ಮ ಆಂಗ್ಸೈಟಿ ಮತ್ತು ನಿಮ್ಮ ಡಿಪ್ರೆಷನ್ನಿಂದನೇ ನಿಮಗೆ ಅಕ್ಯುಮುಲೇಷನ್ ಆಗಿರ್ಬೋದು. ಯೂಶಲಿ ನಾವು ಇದನ್ನು ಆಂಗ್ಸೈಟಿ ಒಬೆಸಿಟಿನ ಲೇಡೀಸಲ್ಲಿ ಜಾಸ್ತಿ ನೋಡ್ತೀವಿ. ಯಾಕಂತ ಹೇಳಿದ್ರೆ ದೇ ಆರ್ ದ ಪರ್ಸನ್ ಹೂ ವಿಲ್ ಬಿ ಎಮೋಷ್ನಲಿ ಡಿಸ್ಟರ್ಬ್ ಅಂತ ಹೇಳ್ಬಿಟ್ಟು. ಯಾವಾಗಲೂ ಎಮೋಷ್ನಲಿ ಡಿಸ್ಟರ್ಬ್ ಆಗ್ತಕ್ಕಂಥದ್ದು ಫೀಮೇಲ್ ಜೆಂಡರಿಗೆ ಜಾಸ್ತಿ ಇರೋದ್ರಿಂದ ಆಂಗ್ಸೈಟಿ ಒಬೆಸಿಟಿನ ನಾವು ನೋಡ್ಬೋದು. ನಾನು ಆಗಲೇ ಒಂದು ಪಿಕ್ಚರ್ಗಳನ್ನೆಲ್ಲ ತೋರಿಸಿದ್ನಲ್ಲ, ಇದನ್ನ ನೋಡ್ಬೋದು. ನಾವು ಯಾವಾಗ್ಲೂ ಏನು ನಮ್ಮ ಲೋಯರ್ ಬಾಡಿ ಪಾರ್ಟ್ ಇದ್ದಾವೆ ಅಲ್ಲಿ ಫ್ಯಾಟು ಅಕ್ಯುಮುಲೇಷನ್ ಆಗುತ್ತೆ. ಹಂಗಾಗಿ ನೀವೇನಾದ್ರೂ ಆಂಗ್ಸೈಟಿಕ್ ಒಬೆಸಿಟಿ ಆಗಿದ್ದೀರಿ, ನಿಮ್ಮ ಬಾಡಿ ಫ್ಯಾಟು ಈ ಲೋಯರ್ ಪಾರ್ಟಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಕನ್ಸಿಡರ್ ಮಾಡಿ, ಸಮ್ವೇರ್ ನಾನು ಮೆಂಟಲಿ ಡಿಸ್ಟರ್ಬ್ ಆಗಿರೋದ್ರಿಂದ ನನಗೆ ಈ ಥರ ಒಬೆಸಿಟಿ ಆಗ್ತಾ ಇದೆ, ನನಗೆ ದಪ್ಪ ಆಗ್ತಾ ಇದ್ದೀನಿ, ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಿದೆ ಅಂತ. ಸೊ ನೀವು ಅದರಿಂದ ಓವರ್ಕಮ್ ಆಗಬೇಕಾಗುತ್ತೆ. ನಾಲ್ಕನೇದು ವೀನಸ್ ಒಬೆಸಿಟಿ. ವೀನಸ್ ಒಬೆಸಿಟಿ ಆಲ್ಮೋಸ್ಟ್ ನಿಮಗೆ ಯಾವಾಗ ವೀನಸ್ ಒಬೆಸಿಟಿ ಅನ್ನೋದೇ ಯಾರಿಗೂ ನಾರ್ಮಲಾಗಿ ಗೊತ್ತಾಗಲ್ಲ. ಯೂಶಲಿ ನೀವು ಯಾವಾಗ ಹಾಸ್ಪಿಟಲ್ಗೆ ಹೋಗ್ತೀರಿ ಆವಾಗ ನಿಮಗೆ ಗೊತ್ತಾಗುತ್ತೆ ಏನಪ್ಪ ಇದು ವೀನಸ್ ಒಬೆಸಿಟಿ ಅಂತ ಹೇಳಿದ್ರೆ. ಏನು ನಮ್ಮ ರಕ್ತನಾಳಗಳಿದ್ದಾವೆ, ರಕ್ತನ ವಾಪಸ್ ತಗೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ರಕ್ತನಾಳಗಳು ಫುಲ್ಲು ಡೈಲೇಷನ್ ಆಗ್ತವೆ. ಆ ಡೈಲೇಷನ್ ಆಗಿದ ತಕ್ಷಣನೇ ಏನಾಗುತ್ತೆ, ನಮ್ಮ ಬ್ಲಡ್ ಏನು ಸರ್ಕ್ಯುಲೇಷನ್ ಆಗಬೇಕು, ಮೂವ್ಮೆಂಟ್ ಆಗಬೇಕು ಅಪ್ವರ್ಡು, ಅಲ್ಲೇ ಕೂರ್ತಾ ಹೋಗುತ್ತೆ, ಮೇಲೆ ಹೋಗೋದಿಲ್ಲ. ಅವಾಗ ಏನಾಗುತ್ತೆ, ಅಲ್ಲಿ ಸ್ವಲ್ಪ ಬಲ್ಜ್ ಆಗ್ತಕ್ಕಂಥದ್ದು ವೇನ್ಗಳು. ಆವಾಗ ನಾವು ಈ ವೇನಸ್ ಒಬೆಸಿಟಿನ ನೋಡ್ಬೋದು. ಯೂಶಲಿ ಇದು ಪ್ರೆಗ್ನೆನ್ಸಿಯಲ್ಲಿ ನಾವು ನೋಡ್ಬೋದು. ಆಮೇಲಿಂದ ಏನು ವುಮೆನ್ಗಳಲ್ಲಿ ಮೆನೋಪಾಸ್ ಆಗುತ್ತೆ ಆ ಟೈಮಲ್ಲಿ ಈ ವೀನಸ್ ಒಬೆಸಿಟಿನ ನೋಡ್ಬೋದು. ಇನ್ ಕೇಸ್ ವೀನಸ್ ಒಬೆಸಿಟಿ ಅಂತ ಹೇಳಿ ನಿಮ್ಗೇನಾದರೂ ಕನ್ಸಿಡರ್ ಮಾಡಿದ್ರೆ ಪರ್ಸನ್ನಿಗೆ, ಆವಾಗ ನೀವು ಯೂಶಲಿ ನೀವು ಒಬ್ಬ ಡಾಕ್ಟರ್ ಸಲಹೆ ತಗೋಬೇಕಾಗುತ್ತೆ. ಆ ಡಾಕ್ಟರ್ ಸಲಹೆ ತಗೊಳ್ಳೋದ್ರಿಂದ ನೀವು ಅದರಿಂದ ಓವರ್ಕಮ್ ಆಗಬಹುದು. ಮತ್ತು ಗ್ಲೂಟೆನ್ ಒಬೆಸಿಟಿ ಗೊತ್ತಿರ್ಬೋದು ಎಲ್ಲರಿಗೂ. ಗ್ಲೂಟೆನ್ ಇಂಟೇಕ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಬೆಸಿಟಿನ ಕಾಸ್ ಮಾಡುತ್ತೆ. ಯೂಶಲಿ ಗ್ಲೂಟೆನ್ ಇಂಟೇಕ್
ಯಾರು ಫೀಮೇಲಲ್ಲಿ ಜಾಸ್ತಿ ಇರುತ್ತೆ. ಜೊತೆಗೆ ನಾವು ಈ ಫ್ಯಾಟ್ ಅಕ್ಯುಮುಲೇಷನ್ ನೋಡ್ಬೋದು ಲೋಯರ್ ಪಾರ್ಟಲ್ಲಿ, ಅದರಲ್ಲೂ 2 ಥೈ ಮತ್ತು ಲೆಗ್ಗಳಲ್ಲಿ ಜಾಸ್ತಿ ಆಗಿರುತ್ತೆ. ಇದು ವುಮೆನ್ಗಳಲ್ಲಿ ಜಾಸ್ತಿ ಕಂಡು ಬರುತ್ತೆ. ಮೆನೋಪಾಸ್ ವುಮೆನ್ ಆಗಿರ್ಬೋದು, ಪ್ರೆಗ್ನೆನ್ಸಿಯಲ್ಲಾಗಿರ್ಬೋದು, ಮತ್ತು ನಮ್ಮ ಪ್ಯುಬರ್ಟಿ, ಯೂಶಲಿ ಹುಡುಗಿರು ಒಂದ್ಸರಿ ಪ್ಯುಬರ್ಟಿ ರೀಜನ್ಗೆ ಬಂದರು ಅಂತ ಹೇಳಿದ್ರೆ ಅವಾಗ ಈ ಬಾಡಿ ಪಾರ್ಟ್ಗಳಲ್ಲಿ ಅಂದರೆ ಲೋಯರ್ ಬಾಡಿ ಪಾರ್ಟ್ಗಳಲ್ಲಿ ಫ್ಯಾಟ್ ಅಕ್ಯುಮುಲೇಷನು ಜಾಸ್ತಿ ಆಗುತ್ತೆ. ಆವಾಗ ನಾವು ಈ ಗ್ಲೂಟೆನ್ ಒಬೆಸಿಟಿನ ನೋಡ್ಬೋದು. ಸಿಂಪಲ್ ಆಗಿ ಗ್ಲೂಟೆನ್ ಒಬೆಸಿಟಿ ಬಂದಿದೆ ಅಂತ ಹೇಳಿದ್ರೆ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಅದನ್ನ ಇಂಟೇಕ್ನ ಕಡಿಮೆ ಮಾಡ್ತಕ್ಕಂಥದ್ದು. ನೀವು ಆರಾಮಾಗಿ ಇಂಟೇಕ್ನ ಒಂದ್ಸರಿ ಕಡಿಮೆ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಇದಕ್ಕೆ ಮೇಯ್ನ್ ಆಗಿ ಅಂತ ಹೇಳಿದ್ರೆ ಎಕ್ಸಸೈಸ್ ಮಾಡೋವಂಥದ್ದು ಚೆನ್ನಾಗಿ, ಇದರಿಂದ ನೀವು ಆರಾಮಾಗಿ ಇದನ್ನ ಓವರ್ಕಮ್ ಆಗಬಹುದು. ಇದು ಅಥಿರೋಜೆನಿಕ್ ಒಬೆಸಿಟಿ. ಅಥಿರೋಜೆನಿಕ್ ಒಬೆಸಿಟಿ ಅಂತ ಹೇಳಿದ್ರೆ ನಾನು ನಾರ್ಮಲ್ ಆಗಿ ಹೇಳ್ತೀನಿ, ಯಾರು ಜಾಸ್ತಿ ಡ್ರಿಂಕ್ಸ್ ಮಾಡ್ತಾರೆ ಅಥವಾ ಯಾರು ಅನ್ಹೆಲ್ದಿ ಹ್ಯಾಬಿಟ್ನ ಇಟ್ಕೊಂಡಿರ್ತಾರೆ ಅಂಥವರಲ್ಲಿ ನಾವು ಈ ಒಬೆಸಿಟಿನ ಫ್ಯಾಟ್ ಅಕ್ಯುಮುಲೇಷನ್ ನೋಡ್ಬೋದು. ನಮ್ಮ ಹೊಟ್ಟೆ ಪೂರ್ತಿ ನಮ್ದೇನು ಅಬ್ಡಮನ್ ಇದೆ ಆ ಅಬ್ಡಮನ್ ಸುತ್ತನೂ ಕೂಡ ನೀವು ಕೇಳಿರ್ಬೋದು ಅಸೈಟಿಸ್ ಆಗಿದೆ ಅಂತೆ, ಹೊಟ್ಟೆಲಿ ನೀರು ತುಂಬ್ಕೊಂಡಿದೆ ಅಂತೆಲ್ಲ ಕೇಳ್ತಾ ಇರ್ತೀರಲ್ಲ, ಆ ಟೈಮಲ್ಲಿ ಸೇಮ್ ಆಗ್ತಕ್ಕಂಥ ಒಬೆಸಿಟಿ ಅಥಿರೋಜೆನಿಕ್ ಒಬೆಸಿಟಿ. ಇದು ಯೂಶಲಿ ಯಾರು ಆಲ್ಕೋಹಾಲಿಕ್ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ ಅವರಲ್ಲಿ ಕಂಡು ಬರುತ್ತೆ. ಸೊ ಇನ್ ಕೇಸ್ ಅಥಿರೋಜೆನಿಕ್ ಒಬೆಸಿಟಿ ಅಂತ ಹೇಳಿ ಯಾರಿಗಾದ್ರೂ ಫೈಂಡ್ ಔಟ್ ಆಗಿದೆ ಅಂತ ಹೇಳಿದ್ರೆ ಇವೆಲ್ಲ ನಿಮಗೆ ಗೊತ್ತಾಗೋದಿಲ್ಲ, ನಿಮಗೆ ಕೆಲವೊಂದು ಗೊತ್ತಾಗುತ್ತೆ. ಬಟ್ ನಿಮಗೆ ನಾನು ಯಾಕೆ ಈ ಪಿಕ್ಚರ್ ಮೂಲಕ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆಲ್ಲ ಒಂದು ಕಡೆ ಗೊತ್ತಾಗುತ್ತೆ, ನನ್ನ ಬಾಡಿ ಪಾರ್ಟಲ್ಲಿ ಸ್ಪೆಸಿಫಿಕ್ ಆಗಿ ಇದೇ ಪಾರ್ಟಲ್ಲಿ ನನಗೆ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾ ಇದೆ, ಇಲ್ಲಿ ನನ್ನದು ನನ್ನ ದಪ್ಪ ಆಗ್ತಾ ಇದೆ ನನ್ನ ಬಾಡಿ ಪಾರ್ಟ್ ಅಂತ ಗೊತ್ತಾದ್ರೆ ನಿಮಗೆ ಗೊತ್ತಿರ್ತಕ್ಕಂಥ ಯಾರಾದ್ರೂ ಮೆಡಿಕಲ್ ಸ್ಟೂಡೆಂಟ್ಸ್ ಅಥವಾ ಡಾಕ್ಟರ್ಸಿಗೆ ಮೆಡಿಕಲ್ ಗೊತ್ತಿರೋರಿಗೆ ಕನ್ಸಿಡರ್ ಮಾಡಿದ್ರೆ ಅವರು ನಿಮಗೆ ಇದೇ ಥರದ್ದು ಅಂತ ಹೇಳ್ತಾರೆ. ನೀವು ಅವಾಗ ಅಪ್ರೋಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಪಿಕ್ಚರ್ ಸಮೇತ ತೋರಿಸ್ತಾ ಇದ್ದೀನಿ. ಹಾಗಾದರೆ ಯಾವ್ಯಾವ ಫ್ಯಾಕ್ಟರ್ಗಳು ನಮಗೆ ಯಾವುದರಿಂದ ನಮಗೆ ಒಬೆಸಿಟಿ ಕಾಸ್ ಆಗುತ್ತೆ? ಒಂದು ನಮ್ಮ ಬಿಹೇವಿಯರು ಮತ್ತು ನಮ್ಮ ಲೈಫ್ ಸ್ಟೈಲು, ನಾವು ಹೇಗೆ ನಮ್ಮ ಜೀವನ ಶೈಲಿನ ರೂಢಿಸ್ಕೊಂಡಿರ್ತೀವಿ ಅನ್ನೋದ್ರ ಮೇಲಾಗಿರುತ್ತೆ. ಕೆಲವೊಂದು ಸರಿ ನಾವು ಯಾವಾಗ ದಪ್ಪ ಆಗ್ತೀವಿ ಅಂತ ಹೇಳಿದ್ರೆ ಕೆಲವೊಂದು ಡಿಸೀಸ್ಗಳು ನಮಗೆ ಗೊತ್ತಿಲ್ಲದೆ ನಮ್ಮನ್ನು ದಪ್ಪ ಮಾಡ್ತಕ್ಕಂಥ ಕೆಪಾಸಿಟಿನ ಹೊಂದಿದ್ದಾವೆ. ನಾನು ಆಗಲೇ ಹೇಳ್ದಂಗೆ ಆಂಗ್ಸೈಟಿಕ್ ಒಬೆಸಿಟಿ ಆಗಲೇ ತೋರಿಸಿದ್ನಲ್ಲ, ಹಾಗೆ ನಮ್ಮ ಮೆಂಟಲ್ ಇಲ್ನೆಸ್ಸು ಮೆಂಟಲ್ ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ಒಂದು ವ್ಯಕ್ತಿ ದಪ್ಪ ಆಗ್ತಾ ಹೋಗ್ತಾರೆ. ಜೊತೆಲಿ 4ನೇದು ಜೆನೆಟಿಕ್ಸು. ಇನ್ ಕೇಸು ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಇದ್ರು ಅಂತ ಹೇಳಿದ್ರೆ ಅದು ರನ್ ಆಗುತ್ತೆ. ಹಾಗಾದರೆ ಹೇಗೆ ನಮ್ಮ ಬಿಹೇವಿಯರು ಮತ್ತು ನಮ್ಮ ಲೈಫ್ ಸ್ಟೈಲು ನಮ್ಮ ಜೀವನ ಶೈಲಿಯಿಂದ ಹೆಂಗೆ ನಮಗೆ ಒಬೆಸಿಟಿ ಬರುತ್ತೆ, ಹೆಂಗೆ ಸ್ಥೂಲಕಾಯ ಆಗುತ್ತೆ ನಮಗೆ ಅನ್ನೋದಾದರೆ, ಒಂದನೇದು ಎಲ್ರಿಗೂ ಗೊತ್ತು, ಆಲ್ಮೋಸ್ಟು ಎಲ್ಲರೂ ಇವಾಗ ಆಲ್ಮೋಸ್ಟ್ ಅನ್ಹೆಲ್ದಿ ಡಯಟರಿ ಪ್ಯಾಟರ್ನ್ಸ್ ಅಂತೂ ಇಟ್ಕೊಂಡೇ ಇರ್ತೀವಿ. ಡಯಟ್ ಅಂತ ಬಂದಿದ ತಕ್ಷಣ ಒಂದು ಪರ್ಸನ್ ನಾನು ಯೂಶಲಿ ಎಲ್ರಿಗೂ ಕೇಳೋದು, ಮೇಡಮ್ ನಾನು ಡಯಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಡಯಟ್ ಅಂದರೆ ಏನು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನಾನು ಉಪವಾಸ ಇರೋದು ಅಂದರೆ ಊಟ ಬಿಡೋದು ನಂದು ಡಯಟ್ ಅಂತ ಹೇಳಿ. ಹಾಗಾದರೆ ಎಷ್ಟು ಸರಿ ಊಟ ಮಾಡ್ತೀನಿ? ನಾನು ಮಧ್ಯಾಹ್ನ ಊಟ ಬಿಡ್ತೀನಿ, ಬೆಳಗ್ಗೆ ಊಟ ಬಿಡ್ತೀನಿ, ಅದರಿಂದ ಸಣ್ಣ ಆಗ್ತೀನಿ. ಬಟ್ ನಿಮ್ಮದು ಅದು ತಪ್ಪು ಕಲ್ಪನೆ ಅಂತ ಹೇಳ್ಬೋದು. ಡಯಟ್ ಅಂತ ಹೇಳಿದ್ರೆ ಯೂಶಲಿ ಒಂದು ಫುಡ್ಡು ಒಂದು ಪರ್ಸನ್ನಿಗೆ ಯಾವೆಲ್ಲ ರಿಕ್ವೈರ್ಮೆಂಟ್, ಯಾವೆಲ್ಲ ನ್ಯೂಟ್ರಿಷನ್ ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಹೇಳಿ ಒಂದು ಪರ್ಸನ್ ಫುಡ್ಡನ್ನು ತಗೊಳ್ಳೋದೇ ಆ್ಯಕ್ಚುಲಾಗಿ ಡಯಟ್ ಅನ್ನೋದ್ರದ್ದು ಮೀನಿಂಗು. ನೆಕ್ಸ್ಟ್ ಸರಿ ಯಾರಾದರೂ ಡಯಟ್ ಅಂತ ನಿಮಗೇನಾದರೂ ಹೇಳಿದರೆ ಅವ್ರಿಗೆ ಇದನ್ನು ಹೇಳ್ಕೊಡಿ. ಜೊತೆಯಲ್ಲಿ ಡಯಟ್ ಅಂದರೆ ಉಪವಾಸ ಇರೋದು, ನಿನಗಿಷ್ಟ ಬಂದಾಗ ಊಟ ಮಾಡೋದು ಅಲ್ಲ ಅಂತಲೂ ಹೇಳ್ಕೊಡಿ. 2ನೇದು ಫಿಸಿಕಲ್ ಆ್ಯಕ್ಟಿವಿಟಿ. ಹೇಳ್ತಾರೆ ಅದರಲ್ಲೂ ಏನಂತ ಹೇಳಿದ್ರೆ ಸುಮಾರು ಜನ ಏನಾದರೂ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ನೀವು ವಾಕ್ ಮಾಡಬೇಕು ಅಂದಿದ ತಕ್ಷಣವೇ ಜನ ಹೇಳೋದೇನಂತ ಹೇಳಿದ್ರೆ, ಅಯ್ಯೋ ನಾನು ಎಷ್ಟೊಂದು ಕೆಲಸ ಮಾಡ್ತೀನಿ ಅದರಲ್ಲೇ ನಂದೆಲ್ಲ ಮುಗ್ದೋಗುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಎಕ್ಸಸೈಸು ಮತ್ತು ನಾವು ಏನು ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಏನು ಕರಿತೀವಿ ಅದಕ್ಕೂ ಮತ್ತು
ನಾವು ಡೈಲಿ ಕೆಲಸ ಮಾಡ್ತೀವಲ್ಲ ಮನೆಯಲ್ಲಿ, ನಾವೇನೋ ಒಂದು ಕೆಲಸ ಮಾಡ್ತೀವಲ್ಲ, ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ನಮ್ಮ ಬಾಡಿ ಪಾರ್ಟ್ಗಳಿಗೆ ಮಾತ್ರ ಕನ್ಸಿಡರ್ ಆಗ್ಬೋದು, ಬಟ್ ಓವರ್ ಆಲ್ ಬಾಡಿ ಪಾರ್ಟಿಗೆ ಕನ್ಸಿಡರ್ ಆಗಬೇಕು, ಎಲ್ಲನೂ ತಗೋಬೇಕು ಅಂತ ಹೇಳಿದ್ರೆ ನಾವು ಸಾರ್ಟ್ ಆಫ್ ಎಕ್ಸಸೈಸ್ಗಳು ಅವನ್ನೆಲ್ಲ ಮಾಡಬೇಕಾಗುತ್ತೆ. ಆಮೇಲಿಂದ ಯಾರಾದ್ರೂ ಕೆಲವೊಂದು ಮೆಡಿಕೇಶನ್ಗಳು ಕಾಸ್ ಮಾಡ್ತವೆ ಒಬೆಸಿಟಿನ. ಹೆಂಗೆ ಅಂತ ಹೇಳಿದ್ರೆ ಕೆಲವೊಂದು ಸ್ಟೆರಾಯ್ಡ್ ತಗೊಳ್ತಾ ಇರ್ತಾರೆ ಕೆಲವೊಬ್ರು ಅವರವರು ಡಿಸೀಸಿಗೆ, ರೋಗಕ್ಕೆ ತಕ್ಕ ಹಾಗೆ. ಆಮೇಲೆ ಕೆಲವೊಬ್ರೆಲ್ಲ ಕೆಲವೊಂದು ಮೆಡಿಕೇಶನ್ ತಗೊಳ್ತಾ ಇರ್ತಾರೆ. ಯಾವ ಥರ ಮೆಡಿಕೇಶನ್ಸ್ ತಗೊಳ್ತಾರೆ ಅಂತ ಹೇಳಿದ್ರೆ ಡಿಪ್ರೆಸೆಂಟ್ಸು, ಆ್ಯಂಟಿ ಆಕ್ಸೈಟಿಕ್ಕು, ಈ ಥರದ್ದು ಯಾರಾದರೂ ಮೆಡಿಕೇಶನ್ ತಗೊಳ್ತಾ ಇದ್ದರೆ ಕೆಲವೊಂದು ಮೆಡಿಕೇಶನ್ನು ಹೌದು ನಮಗೆ ಈ ಒಬೆಸಿಟಿನ ಅಂತ ದಪ್ಪ ಆಗೋದನ್ನ ಕಾಸ್ ಮಾಡುತ್ತೆ. ಆಮೇಲಿಂದ ಎಲ್ರಿಗೂ ಅಷ್ಟೇ ಸೂಪರ್ ಫಾಸ್ಟ್ ಫುಡ್ ಬೇಕು, ಅರ್ಜೆಂಟಾಗಿ ಆರ್ಡ್ರ್ ಮಾಡ್ಕೊಳ್ಳೋದು ತಗೊಳ್ಳೋದು. ಯಾಕಂತ ಹೇಳಿದ್ರೆ ದೇ ಆರ್ ವೆರಿ ಟೇಸ್ಟಿ. ಆ ಟೈಮಿಗೇನು ನಮಗೆ ಸ್ಯಾಟಿಸ್ಫೈ ಆಗಬೇಕು. ಜನಗಳು ಊಟ ಹೆಂಗೆ ಅಂತ ಹೇಳಿದ್ರೆ ಇದಕ್ಕೆ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಅವರವರು ನಾಲ್ಗೆ ರುಚಿಗೆ ತಗೊಳ್ಳೋದೇ ಜಾಸ್ತಿ ಆಗಿದೆ. ನನಗೆ ಆರೋಗ್ಯಕ್ಕಿಂತ ಜಾಸ್ತಿಯಾಗಿ ಆ ಟೈಮಿಗೆ ನೋಡ್ಕೊಳ್ಳೋಣ ಹೇಳು ಅನ್ನೋ ಥರದಲ್ಲಿ. ಅದಾದ್ಮೇಲಿಂದ ನಮಗೆ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು. ಅದರಲ್ಲೂ ಯಾರಿಗೆ ಅಂತ ಹೇಳಿದ್ರೆ, ಈಗ ಒಂದು ಫ್ಯಾಮಿಲಿ ಇರುತ್ತೆ, ಆ ಫ್ಯಾಮಿಲಿ ಇದ್ದಾಗ ಅವ್ರು ನೋಡಿದ್ರೆ ಏನು ಅಂದ್ಕೊಳ್ತಾರೋ, ನಾನು ಎಕ್ಸಸೈಸ್ ಮಾಡೋದು ಮನೆಯಲ್ಲಿ. ಅದರಲ್ಲೂ ಗಂಡು ಮಕ್ಕಳಿಗೆ ಕೆಲವೊಬ್ಬರಲ್ಲಿ, ಆದರೆ ಹೆಣ್ಮಕ್ಳಲ್ಲಿ ಸ್ವಲ್ಪ ಜಾಸ್ತಿನೇ ಇಂಥವು ಹಿಂಜರಿಕೆಗಳು. ನಾನು ಎಕ್ಸಸೈಸ್ ಮಾಡಿದ್ರೆ ನಮ್ಮಮ್ಮ ಏನು ಅಂದ್ಕೊಳ್ಳುತ್ತೋ, ನಮ್ಮ ಅಪ್ಪಾಜಿ ಏನು ಹೇಳುತ್ತೋ, ನಾನು ಹೆಂಗೆ ಎಕ್ಸಸೈಸ್ ಮಾಡೋದು, ಬೆಳಗ್ಗೆನೇ ಬೇಗ ಎದ್ದು ಅವ್ರು ಯಾರು ಎದ್ದೇಳೋದಕ್ಕೂ ಮುಂಚೆ ಎಕ್ಸಸೈಸ್ ಮಾಡಿಬಿಡ್ಬೇಕು ಅಂದ್ಕೊಳ್ತೀವಿ. ಬಟ್ ಬೆಳಗ್ಗೆ ಎದ್ದೇಳೋಕ್ಕಾಗೋದಿಲ್ಲ. ಆ ಥರ ನಮಗೇನಾದರೂ ಈ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಅನ್ಫೇವರಬಲ್ ಎನ್ವಿರಾನ್ಮೆಂಟ್ ಇದ್ರೂ ಸಹ ಆಗುತ್ತೆ. ಅದಾದಮೇಲೆ ಕೆಲವೊಬ್ರಿಗೆ ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ. ಅದಕ್ಕೆ ಈ ತಿಳುವಳಿಕೆ ಕೊಡಬೇಕು ಅಂತಲೇ ನಾವು ಈ ಅವೇರ್ನೆಸ್ ಪ್ರೋಗ್ರಾಮ್ ಅಥವಾ ಅವೇರ್ನೆಸ್ ಸೆಷನ್ಗಳನ್ನು ಇಟ್ಕೊಳ್ಳೋವಂಥದ್ದು. ಆಮೇಲೆ ಯೂಶಲಿ ಟಿ ವಿ ಆನ್ ಮಾಡಿದ್ರೆ ಯಾರ್ಯಾರೆಲ್ಲ ಟಿ ವಿ ನೋಡೋದಿಲ್ಲ ದೇ ಆರ್ ಲಕ್ಕಿ ಪರ್ಸನ್ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ಅವ್ರಿಗೆ ಯಾವುದು ಈ ಥರ ಮಾರ್ಕೆಟಿಂಗ್ ಪ್ರಮೋಷನ್ಸ್ ಬರೋದೇ ಇಲ್ಲ ಫುಡ್ಗಳ ಬಗ್ಗೆ. ಒಂದು ಅಡ್ವರ್ಟೈಸ್ ಇಡೋಂಗಿಲ್ಲ, ಅಡ್ವರ್ಟೈಸ್ ಇಟ್ಟಿದ ತಕ್ಷಣವೇ ಬರೀ ಒಂದು ಕಾಸ್ಮೆಟಿಕ್ಸು, ಎಲ್ಲ ಕಾಸ್ಮೆಟಿಕ್ಸ್ ಬಗ್ಗೆ ಬರುತ್ತೆ. ಸೆಕೆಂಡ್ ಅಂತ ಹೇಳಿದ್ರೆ ಫುಡ್ ರಿಲೇಟೆಡ್. ಅದು ಹಾಗೆ ಹಿಂಗೆ ಅವ್ರು ಕೊಡೋ ಪ್ರಮೋಷನ್ಗಾದ್ರೂ ನಾವೇನು ಮಾಡ್ತೀವಿ, ಅದನ್ನು ತಗೊಳ್ಳೋದನ್ನು ಮಾಡ್ತೀವಿ. ಹಾಗಾದರೆ ಡಯೆಟ್ಟು, ಯೂಶಲಿ ನಾವು ಡಯೆಟ್ಗಳಲ್ಲಿ ಅಂದರೆ ಫುಡ್ಡು ಇಂಟೇಕಲ್ಲಿ ಹೈ ಕಾರ್ಬೋಹೈಡ್ರೇಟ್ಸನ್ನು ತಗೊಳ್ಳೋಂಥದ್ದು, ಅಂದರೆ ಪಿಷ್ಟ ಅಂತ ಹೇಳ್ತೀವಲ್ಲ, ಅಂದರೆ ರೈಸ್ ಆಗಿರ್ಬೋದು, ಆ ಥರದನ್ನು ನಾವು ಜಾಸ್ತಿಯಾಗಿ ತಗೊಳ್ಳೋಂಥದ್ದು. ಆಮೇಲೆ ಇನ್ಸುಲಿನನ್ನು ಜಾಸ್ತಿ ರಿಲೀಸ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ಯಾನ್ಕ್ರಿಯಾಸಿಗೆ ಅದು ಇನ್ಸುಲಿನ್ನ ಜಾಸ್ತಿ ಮಾಡಿದಾಗ ಅದು ಫ್ಯಾಟ್ ಮೇಲೆ ರಿಲೇ ಮಾಡುತ್ತೆ. ಈ ಫ್ಯಾಟ್ ರಿಲೇ ಆಗಿದ ತಕ್ಷಣವೇ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ನು ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ. ಆಮೇಲೆ ನಾವು ಒಂದೊಂದ್ಸರಿ ಫ್ರೀಕ್ವೆನ್ಸಿ ಆಫ್ ಈಟಿಂಗ್ ಅಂತ ಹೇಳ್ತಾರೆ. ಈ ಫ್ರೀಕ್ವೆನ್ಸಿ ಆಫ್ ಈಟಿಂಗ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲಾಗಿ ಎಷ್ಟೊಂದು ಸರ್ವೆಗಳು ನಡೆದಿದ್ದಾವೆ ಇದೇ ರಿಲೇಟೆಡ್ ಆಗಿ. ಯಾರು ಫುಡ್ಡನ್ನು ಕಡಿಮೆ ಪದೇ ತಗೊಳ್ತಾ ಇರ್ತಾರೆ, ಕೆಲವೊಬ್ಬರಲ್ಲಿ ಚೇಂಜಸ್ ನೋಡಿದ್ದೀವಿ ನಾವು, ನಮ್ಮ ವೆಯ್ಟಲ್ಲಿ ರೆಡ್ಯೂಸ್ ಆಗೋವಂಥದ್ದು. ಕೆಲವೊಬ್ಬರಲ್ಲಿ ಏನೂ ಚೇಂಜಸ್ ಆಗ್ತಾ ಇಲ್ಲ. ಹಂಗಾಗಿ ಈ ಫ್ರೀಕ್ವೆನ್ಸಿ ಆಫ್ ಈಟಿಂಗ್ ಅಂದರೆ ಊಟ ತಗೊಳ್ಳೋ ಅಂಥದ್ರ ಮೇಲೆ ನಾವು ಒಬೆಸಿಟಿ ಆಗ್ತಾ ಇದೆಯಾ ಅನ್ನೋದು ಇಲ್ಲಿವರೆಗೂ ಅದು ನಮ್ಮದು ಇನ್ವೆಸ್ಟಿಗೇಷನ್ಸ್ ಏನಿದಾವೆ ಆ ರಿಲೇಟೆಡು ನಡೀತಾನೇ ಇದ್ದಾವೆ. ಬಟ್ ಬೆಸ್ಟ್ ಮೆಥಡ್ ಏನಪ್ಪ ಅಂತ ಹೇಳಿದ್ರೆ, ಫ್ರೀಕ್ವೆಂಟ್ ಮೀಲಲ್ಲಿ ಲೆಸ್ ಆ್ಯಂಡ್ ಫ್ರೀಕ್ವೆಂಟ್ ಮೀಲ್ ಅಂತ ಹೇಳ್ತೀವಿ. ಇವಾಗ ಒಂದು ಪರ್ಸನ್ ಇರ್ತಾರೆ, ಬೆಳಗ್ಗೆಯಿಂದ ಯೂಶಲಿ ನಾವು ಮನೆಯಲ್ಲಿ ಅಡಲ್ಟ್ ವುಮೆನ್ಗಳು ಏನಿರ್ತಾರೆ ಅವ್ರನ್ನ ನೋಡ್ಬೋದು, ಅವ್ರು ತಿನ್ನೋದೇ 12 ಗಂಟೆಗೆ. ನೀವು ಏನಾದರೂ ಹೇಳಿ, ಮನೇಲಿ ಯಾರೂ ಇರೋದಿಲ್ಲ, ಬೆಳಗ್ಗೆನೇ 8 ಗಂಟೆಗೋ 7 ಗಂಟೆಗೋ ಮನೆ ಕೆಲಸಕ್ಕೆ ಹೋದ್ರೂ ಸಹ ಅವ್ರು ಊಟ ಮಾಡೋದೇ ಮಧ್ಯಾಹ್ನ 12 ಗಂಟೆಗೆ. ಎಲ್ಲ ಕೆಲಸ ಮಾಡಿಬಿಟ್ಟು ಊಟ ಮಾಡೋದು. ಆವಾಗ ಊಟ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಏನಾಗುತ್ತೆ ನೀವು ಆ ಥರ ಬೆಳಗ್ಗೆ ಊಟ ಸ್ಕಿಪ್ ಮಾಡೋದು, ಬ್ರೇಕ್ಫಾಸ್ಟ್ ಅಂತನ ಅದಕ್ಕೆ ಹೆಸರಿಟ್ಟಿರೋದು. ಅಂದರೆ ನಾವು ರಾತ್ರಿಯಿಂದ ಫಾಸ್ಟಿಂಗ್ ಇರ್ತೀವಿ, ಅದನ್ನು ಬ್ರೇಕ್ ಮಾಡ್ರಿ ಅಂತಲೇ ಇರೋದು. ಅದು ಬಿಟ್ಟು ನಾವೇನು ಮಾಡ್ತೀವಿ, ಓಕೆ ಕೆಲವೊಂದು ಸಿಚುವೇಶನಲ್ಲಿ ಯಾವಾಗಲೂ ರೇರ್ ಕಂಡೀಷನಲ್ಲಿ ಮಿಸ್ ಆಗುತ್ತೆ, ಅದು ಅಕ್ಸೆಪ್ಟಬಲ್. ಬಟ್ ಯಾವಾಗಲೂ ಅದನ್ನೇ ಮಾಡ್ತಾಯಿದ್ರೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಬಾಡಿ ಹೇಳುತ್ತೆ, ಹೌದಪ್ಪ ಇವ್ರು ಯಾವಾಗೋ ಊಟ ಮಾಡ್ತಾರೆ, ಒಂದು ಕೆಲಸ ಮಾಡು, ಇವ್ರು ಊಟ ಮಾಡಿದ್ದನ್ನೆಲ್ಲ ಫ್ಯಾಟಾಗಿ ಕನ್ವರ್ಟ್ ಮಾಡು. ಯಾಕಂತ ಹೇಳಿದ್ರೆ
ನಾವು ಯಾವಾಗ ಫಾಸ್ಟಿಂಗ್ ಮಾಡ್ತೀವಿ ಅಥವಾ ಯಾವಾಗ ನಾವು ಉಪವಾಸ ಇರ್ತೀವಿ, ಊಟ ತಗೊಂಡಿರಲ್ವೋ, ಆವಾಗ ನಮ್ಮ ಬಾಡಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಫ್ಯಾಟ್ ಮೇಲೆ ಹೋಗುತ್ತೆ. ಹೌದು, ನೀನೀಗ ಎನರ್ಜಿ ನನಗೆ ಬೇಸಿಕ್ ಫಂಕ್ಷನ್ ಮಾಡಬೇಕು, ಅದಕ್ಕೆ ನೀನು ನನಗೆ ಎನರ್ಜಿ ಕೊಡು ಅಂತ ಹೇಳ್ಬಿಟ್ಟು. ಹಂಗಾಗಿ ನಮ್ಮ ಬಾಡಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೋಡಿ ಇವ್ರದ್ದು ಫುಡ್ ತಗೊಳ್ಳೋ ಪ್ಯಾಟ್ರನ್ ಸರಿಯಾಗಿಲ್ಲ, ಅದಕ್ಕೆ ನೀನು ಏನು ಮಾಡು ಅಂತ ಹೇಳಿದ್ರೆ ಸ್ಟೋರ್ ಮಾಡಿಬಿಡು. ಅವ್ರು ಯಾವಾಗ ಫುಡ್ ತಗೊಳ್ತಾರೆ ಅದನ್ನು ಫ್ಯಾಟಾಗಿ ಸ್ಟೋರ್ ಮಾಡು. ಆವಾಗ ಯಾವಾಗ ಅವ್ರು ಉಪವಾಸ ಇರ್ತಾರೆ ನೋಡು, ಅಥವಾ ಯಾವಾಗ ಲೇಟ್ ಆಗುತ್ತೆ ನೋಡು, ಆವಾಗ ಬೇಕಾದ್ರೆ ಎನರ್ಜಿ ಹಂಗೆ ತಗೊಳ್ಳೋಣ ಅಂತೇಳಿ. ಇದು ಎಷ್ಟು ಹಾರ್ಮ್ ಮಾಡುತ್ತೆ ಅಂತ ಹೇಳಿದ್ರೆ, ಇದು ನೀವು ಓವರ್ ಎ ಟೈಮ್ ಸುಮಾರು ದಿನಗಳಾದ್ಮೇಲೆ ಇದೇ ಥರ ಮಾಡ್ತಾ 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 ಆ ಫ್ಯಾಟ್ ಏನು ಅಕ್ಯುಮುಲೇಷನ್ ಆಗುತ್ತೋ, ನೀವು ಎಷ್ಟೇ ಮೆಡಿಸಿನ್ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು, ಒಂದಷ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಒಂದಷ್ಟು ಥೆರಪಿಗಳನ್ನ ಮಾಡ್ತೀರಿ, ಇವೇನು ಮಾಡಿದ್ರು ನನಗೆ ದಪ್ಪ ಕಡಿಮೆನೇ ಆಗ್ತಿಲ್ಲ ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ, ನೀವು ಈ ಥರ ರೂಢಿಸ್ಕೊಂಡು ಬಂದಿದ್ದೀರಾ, ನಿಮ್ಮ ಬಾಡಿಗೆ ನೀವು ಈ ಥರ ಹೇಳ್ಕೊಂಡು ಬಂದಿದ್ದೀರಾ. ಅದಕ್ಕೋಸ್ಕರ ನಿನ್ನ ಬಾಡಿ ನೀನು ಏನೇ ಫುಡ್ ತೊಗೊಂಡ್ರು ಅದು ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾ ಇದೆ, ಹಂಗಾಗಿ ನೀನು ಸಣ್ಣ ಆಗ್ತಿಲ್ಲ. ಇದು ಒಂದು ನೆನಪಲ್ಲಿ ಇಟ್ಕೊಳ್ಳಿ. ಹಂಗಾಗಿ ನಾವು ಫುಡ್ಡನ್ನು ಲಿಮಿಟಾಗಿ ಕಡಿಮೆ ಪ್ರಮಾಣದಲ್ಲಿ ಫ್ರೀಕ್ವೆಂಟಾಗಿ ತಗೊಳ್ತಾ ಇದ್ರೆ ಅದು ಬೇಕಾಗಿರ್ತಕ್ಕಂಥ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೆಕೆಂಡರಿ ಲೈಫ್ ಸ್ಟೈಲಿಗೆ ಬರೋದಾದರೆ ಆಗಲೇ ಹೇಳಿದೆ, ಫಿಸಿಕಲ್ ಇನ್ಆಕ್ಟಿವಿಟಿ ಒಂದು. ಸೆಕೆಂಡು ಮೆಡಿಸಿನ್, ಕೆಲವೊಂದೆಲ್ಲ ಆ್ಯಂಟಿ ಡಿಪ್ರೆಸೆಂಟ್ ಆಗಿರ್ಬೋದು, ಕನ್ವಲ್ಸಿವ್ ಇರುತ್ತೆ ಅಂದರೆ ಫಿಟ್ಸ್ ಬರ್ತಾ ಇರುತ್ತೆ ಪರ್ಸನ್ಗೆ, ಆವಾಗೂ ಕೆಲವೊಂದು ಮೆಡಿಕೇಷನ್ನು, ಯಾರ್ಯಾರಾದರೂ ಕೆಲವೊಬ್ಬರೆಲ್ಲ ಡಯಾಬಿಟಿಕ್ ಇರ್ತಾರೆ ಅವರು ಮೆಡಿಸಿನ್ ತೊಗೊಳ್ತಾರೆ. ಕೆಲವೊಂದು ಮೆಡಿಸಿನ್ನು ಓವರ್ ಲಾಂಗ್ ಪೀರಿಯಡ್ ಟೈಮ್ ತೊಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವು ಕೂಡ ಒಬೇಸಿಟಿನ ಕಾಸ್ ಮಾಡ್ತವೆ. ಡಿಸೀಸ್ಗಳು ನಾನು ಆಗಲೇ ಹೇಳಿದೆ, ಕೆಲವೊಂದು ಡಿಸೀಸಿಂದನೂ ನಮಗೆ ಒಬೇಸಿಟಿ ಬರುತ್ತೆ, ನಾವು ದಪ್ಪ ಆಗ್ತಾ ಹೋಗ್ತೀವಿ. ಯಾವ್ಯಾವ ಅಂತ ಹೇಳಿದ್ರೆ ಕುಶಿಂಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಯೂಶಲಿ, ಪಾಲಿಸಿಸ್ಟಿಕ್ ಓವರ್ ಡಿಸೀಸ್ ಅಂದರೆ PCOD ಅಂತ ಅನ್ನೋದು ಒಂದು ಫೇಮಸ್, ಎಲ್ರಿಗೂ ಗೊತ್ತಿರುತ್ತೆ. ಹೆಣ್ಮಕ್ಳಲ್ಲಿ PCOD ಬರುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ ಇರುತ್ತೆ, ಸರಿಯಾಗಿ ಪೀರಿಯಡೇ ಆಗೋದಿಲ್ಲ. ಅವರಲ್ಲಿ PCOD ಒಂದು ಸರಿ ಆಗಿದೆ ಅಂತ ಹೇಳಿದ್ರೆ ಅವರು ದಪ್ಪ ಆಗ್ತಾ ಹೋಗ್ತಾರೆ. ಇವೆಲ್ಲ ಸಿಂಪ್ಟಮ್ಸ್ ಆಗಿ ಅವ್ರದ್ದು ಸೈನ್ಸ್ ಮತ್ತು ಸಿಂಪ್ಟಮ್ಸಲ್ಲಿ ಇವನ್ನೆಲ್ಲ ನಾವು ನೋಡಬಹುದು, ಯಾರಿಗೆ PCOD ಇದೆ ಅವರಿಗೆ. ಆಮೇಲೆ ಯಾರಿಗೆ ಥೈರಾಯ್ಡ್ ಇರುತ್ತೆ, ನಾವು ಒಬ್ಬರು ದಪ್ಪ ಆಗ್ತಾ ಇದ್ದಾರೆ, ಸ್ವಲ್ಪ ವೀಕ್ ಇದ್ದಾರೆ, ಲೆಥಾರ್ಜಿಕ್ ಇದ್ದಾರೆ, ಏನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಒಂದು ಥೈರಾಯ್ಡ್ ಪರೀಕ್ಷೆ ಮಾಡಿಸಿ ಅಂತ ಹೇಳ್ತೀವಿ. ಆವಾಗ್ಲೂ ಕೂಡ ನಾವು ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಅದಾದಮೇಲೆ ಡಿಪ್ರೆಷನ್ನು, ಕೆಲವೊಂದು ಪರ್ಸನ್ಗಳಲ್ಲಿ ಯಾರು ತುಂಬ ಡಿಪ್ರೆಸಿವ್ ಇದ್ದಾರೆ, ಡಿಪ್ರೆಷನ್ ಲಾಂಗ್ ಟೈಮಲ್ಲಿ ಡಿಪ್ರೆಷನ್ ಇದೆ ಅಂಥರಲ್ಲೂ ನಾವು ನೋಡ್ಬೋದು. ಜೊತೆಲಿ ಈಟಿಂಗ್ ಡಿಸಾರ್ಡರ್, ಓವರ್ ಈಟಿಂಗ್ ಒಂದು ಅಥವಾ ಲೆಸ್ ಈಟಿಂಗ್, ಇಂಪ್ರಾಪರ್ ಈಟಿಂಗ್, ಈ ಥರ ಯಾರಿಗಿರುತ್ತೆ ಅವ್ರಿಗಲ್ಲೂ ಕೂಡ ನಾವು ಈ ಒಬೆಸಿಟಿನ ನೋಡಬಹುದು. ಹಾಗಾದರೆ ಯಾಕೆ ನಾವು ಬರೀ ದಪ್ಪ ಆಗೋದು ಅನ್ನೋದು ಇದಕ್ಕೆ ಮಾತ್ರ ಸಂಬಂಧಪಟ್ಟಿರೋದಾ, ನಮ್ಮ ಬ್ಯೂಟಿಗೆ ಮಾತ್ರ ಸಂಬಂಧಪಟ್ಟಿರೋದಾ? ಅಲ್ಲ, ಬರೀ ಬ್ಯೂಟಿಗೆ ಸಂಬಂಧಪಟ್ಟಿದ್ರೆ ನಾವೊಂದು ಅವೇರ್ನೆಸ್ ಪ್ರೋಗ್ರಾಮ್ವರೆಗೂ ಹೋಗೋ ಲೆವೆಲಿಗೆ ಬರ್ತಾ ಇರಲ್ಲ. ಯಾಕಂತ ಹೇಳಿದ್ರೆ ಸುಮಾರು ಹೆಲ್ತ್ ಕಾನ್ಸಿಕ್ವೆನ್ಸನ್ನ ಇದು ಕಾಸ್ ಮಾಡುತ್ತೆ ಒಬೇಸಿಟಿ ಅನ್ನೋದು. ಅದಕ್ಕೋಸ್ಕರ ನಾವು ಒಬೇಸಿಟಿಗೆ, ನಾವು ಏನು ದಪ್ಪ ಆಗೋದು, ಸ್ಥೂಲ ಆಗ್ತಕ್ಕಂಥದ್ದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಹೈಪರ್ ಟೆನ್ಷನ್ ಆಗಿರ್ಬೋದು, ಜಾಸ್ತಿ BP ಬರುತ್ತೆ ಅಂತ ಹೇಳ್ತಾರಲ್ಲ ಪರ್ಸನಿಗೆ, BP ಬರೋವಂಥದ್ದಾಗಿರ್ಬೋದು. ಟೈಪ್ 2 ಡಯಾಬಿಟಿಸ್ ಅಂದರೆ ಅಡಲ್ಟ್ ಏಜಲ್ಲಿ ಬರ್ತಕ್ಕಂಥ ಡಯಾಬಿಟಿಸ್ ಏನು ಹೇಳ್ತೀವಿ, ಸಕ್ಕರೆ ಕಾಯಿಲೆ, ಆ ಸಕ್ಕರೆ ಕಾಯಿಲೆನ ಕಾಸ್ ಮಾಡುತ್ತೆ ಇದು. ಆಮೇಲೆ ನಮ್ಮಲ್ಲಿ ಲಿಪಿಡ್ಗಳು, ಏನು ನಾವು ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಅದರಲ್ಲಿ 2 ಥರದಲ್ಲಿರುತ್ತೆ. ಒಂದು ಹೈ ಡೆನ್ಸಿಟಿ ಕೊಲೆಸ್ಟ್ರಾಲು, ಇನ್ನೊಂದು ಲೋ ಡೆನ್ಸಿಟಿ ಕೊಲೆಸ್ಟ್ರಾಲ್ ಅಂತ ಹೇಳಿ ಕರಿತೀವಿ. ಹೈ ಡೆನ್ಸಿಟಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆ ಕೊಬ್ಬಿನಾಂಶ. ಸೆಕೆಂಡು ಲೋ ಡೆನ್ಸಿಟಿ ಅಂತ ಏನು ಹೇಳಿ ಕರಿತೀವಿ, ನಮ್ಮ ದೇಹಕ್ಕೆ ಬೇಡದೇ ಇರ್ತಕ್ಕಂಥದ್ದು. ಅದೇನು ಮಾಡುತ್ತೆ ಅಂತ ಹೇಳಿದರೆ, ನಮ್ಮ ಆರ್ಟ್ರಿಗಳು ಏನು ರಕ್ತನಾಳಗಳಿದ್ದಾವೆ ಅಲ್ಲಿ ಹೋಗ್ಬಿಟ್ಟು ಶೇಖರಣೆ ಆಗೋದ್ರಿಂದ ಫ್ಲೇಕ್ಗಳನ್ನು, ಅಂದರೆ ಈ ಇಲ್ಲಿ ಪೈಪ್ಗಳಲ್ಲಿ ಕಟ್ಕೊಂಡಿರುತ್ತೆ ನೋಡ್ರಿ, ಆ ಥರ ಫ್ಲೇಕ್ಗಳನ್ನು ಸೃಷ್ಟಿ ಮಾಡುತ್ತೆ. ಅದರಿಂದ ಏನಾಗುತ್ತೆ, ರಕ್ತನಾಳಕ್ಕೆ ರಕ್ತ ಸಂಚಾರ ಕಡಿಮೆ ಆಗೋದ್ರಿಂದ ನಾವು ಕಾರ್ಡಿಯಾಕ್ ಡಿಸೀಸ್, ಹಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳನ್ನು ನಾವು ನೋಡ್ಬೋದು. ಅದೇ ಥರದಲ್ಲಿ ಇವು ಹೋಗೋದ್ರಿಂದ ಏನಾಗುತ್ತೆ, ರಕ್ತನಾಳಗಳು ಸಣ್ಣ ಆಗ್ತಾ ಆಗ್ತಾ ಸರಿಯಾಗಿ ಮೆದುಳಿಗೆ ಸಂಚಾರ ಆಗೋದಿಲ್ಲ. ನಾವು ಸ್ಟ್ರೋಕ್ ಅನ್ನೋದ್ರ ಬಗ್ಗೆ ಕೇಳಿರ್ತೀವಿ, ಪಾರ್ಶ್ವವಾಯು ಅಂತಂದು ಹೇಳ್ತೀವಿ, ಒಂದು ಕಡೆ ಸೆನ್ಸೇಷನ್ನೇ ಇಲ್ಲ ಬಾಡಿ ಪಾರ್ಟ್ಗಳಲ್ಲಿ ಅಂತ ಹೇಳಿ ಕೇಳಿರ್ತೀವಲ್ಲ, ಆ ಥರ ಡಿಸೀಸ್ಗಳನ್ನು ಕಾಸ್ ಮಾಡುತ್ತೆ. ಅದ್ರ ಜೊತೆಯಲ್ಲಿ ದಪ್ಪ ಇರೋರಿಗೆ ಕಾಲು ನೋವು ಬರೋವಂಥದ್ದು, ಮಂಡಿ ನೋವು ಬರೋವಂಥದ್ದು,
ಇವುಗಳನ್ನು ನಾವು ಮೂಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳನ್ನು ನೋಡ್ಬೋದು. ಆಮೇಲೆ ಈ ಒಬೆಸಿಟಿ ಲಾಸ್ಟಿಗೆ ಕ್ಯಾನ್ಸರ್ಗಳಲ್ಲಿ ಆಗೋ ಚಾನ್ಸಸ್ಸು ತುಂಬ ಇದ್ದಾವೆ. ನಮಗೆ ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ, ದಪ್ಪ ಆಗಿದ್ದೀವಿ ಅಂತ ಹೇಳಿದ್ರೆ ನಮ್ಮದು ಕ್ವಾಲಿಟಿ ಆಫ್ ಲೈಫ್ ಏನಿದೆ, ನಾವು ಎನರ್ಜೆಟಿಕ್ ಎಲ್ಲ ಟೈಮಲ್ಲೂ ಇರಬೇಕಲ್ಲ, ಅದೇ ಥರ ಕ್ವಾಲಿಟಿ ಆಫ್ ಲೈಫನ್ನು ನಾವು ಮೇಂಟೈನ್ ಮಾಡೋಕ್ಕೆ ಆಗೋದಿಲ್ಲ. ಇನ್ನೊಂದೇನಂತ ಹೇಳಿದ್ರೆ, ಒಬ್ಬ ದಪ್ಪ ಇದ್ದಾನೆ ಅಂತ ಹೇಳಿದ್ರೆ ಒಂದು ಸ್ಟಿಗ್ಮಾ ಥರ ನೋಡ್ತಾರೆ. ಇಫ್ ಓಕೆ ಅವ್ರೇನಾದರೂ ಚೆನ್ನಾಗಿದ್ರು, ಫೇರ್ ಆಗಿದ್ರು, ಅವ್ರಿಗೇನಂತ ಹೇಳ್ತಾರೆ, ಓ ಚಬ್ಬಿ ಆಗಿದೆಯಾ, ಚೆನ್ನಾಗಿದೆಯಾ ಅಂತಾರೆ. ಬಟ್ ಇನ್ ಕೇಸ್ ಅವ್ರನ್ನ ನೋಡೋಕ್ಕೆ ನಾಟ್ ಸೋ ಲುಕ್ ಗುಡ್, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಅವ್ರಿಗೆ ಅದೊಂದು ಸ್ಟಿಗ್ಮಾ ಥರ ಆಗ್ಬಿಡುತ್ತೆ. ಅಂದರೆ ಅವ್ರಿಗೆಲ್ಲೂ ಹೋಗೋಕ್ಕಾಗೋದಿಲ್ಲ, ದಪ್ಪ ಇದ್ದಾಳೆ ಅಂತ ಹೇಳ್ತಿದ್ದಾರೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮೆಂಟಲಿ ಡಿಸ್ಟರ್ಬ್ ಆಗಿ ಕೆಲವೊಂದು ಮೆಂಟಲ್ ಇಲ್ನೆಸ್ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಸುಮ್ಮನೆ ಸಿಕ್ಕಾಪಟ್ಟೆ ದಪ್ಪ ಆಗಿಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಪದೇ ಪದೇ ಹಾಸ್ಪಿಟಲಿಗೆ ಹೋಗೋದು, ನಂಗೆ ಸೊಂಟ ನೋವು, ಕೈ ನೋವು, ಕಾಲು ನೋವು, ಇವೆಲ್ಲ ಯಾಕೆ ಅಂತ ಹೇಳಿದ್ರೆ ಅವಾಗ ಒಂದೇ ಆನ್ಸರ್ ಎಲ್ಲ ಡಾಕ್ಟರ್ಸು ಆಲ್ಮೋಸ್ಟ್ ನೋಡಿರ್ತೀರ ನೀವು, ತೂಕ ಕಮ್ಮಿ ಮಾಡ್ಕೊಳ್ಳಿ ಅನ್ನೋದನ್ನೇ ಹೇಳಿ ಕಳಿಸ್ತಾ ಇರ್ತಾರೆ. ಹಾಗಾದರೆ ಹೆಂಗೆ ಪ್ರಿವೆನ್ಷನ್ ಮಾಡೋದು? ನಾನು ಆಲ್ಮೋಸ್ಟ್ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬರ್ಬೇಕಾದ್ರೆ ಅಲ್ಲಲ್ಲಿ ಹೆಂಗೆ ಪ್ರಿವೆನ್ಷನ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಒಂದು, ನಿಮ್ಮ BMI ಆಗಲೇ ಹೇಳಿದ್ನಲ್ಲ, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನು ಕರೆದ್ನಲ್ಲ, ಅದನ್ನು ಮಾನಿಟ್ರ್ ಮಾಡ್ಕೊಳ್ಳಿ. ಕೆಲವೊಬ್ಬರೆಲ್ಲ ತುಂಬ ಲೇಟಾಗಿ ಜಾಯ್ನ್ ಆಗಿದ್ದೀರಾ. ಲೇಟಾಗಿ ಜಾಯ್ನ್ ಆಗಿರೋರಿಗೆ ಒಂದು ರೀಕ್ಯಾಪ್ ಮಾಡಿಬಿಡ್ತೀನಿ. ಏನು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿದ್ರೆ, ನಮ್ಮ ಬಾಡಿ ಮೆಷರ್ಮೆಂಟ್ ಮಾಡಿಬಿಟ್ಟು ಇದರಲ್ಲಿ ಒಂದಷ್ಟು ಸ್ಟೇಟಸ್ ಕೊಡ್ತೀವಿ. ಇಷ್ಟರಲ್ಲಿ ನೀವು ಯಾವ ಲೆವೆಲಲ್ಲಿ ಇದ್ದೀರಾ ಅನ್ನೋದನ್ನ ನೋಡಿಕೊಂಡು ನೀವು ಸ್ಥೂಲಕಾಯನ ಅಥವಾ ಅಲ್ಪಕಾಯನ, ಅಂದರೆ ಪೂರ್ತಿ ಸಣ್ಣ ಸಪೂರ ಇರೋವಂಥದ್ದು, ತುಂಬ ಸಿವಿಯರ್ ಥಿನ್ನಿಂಗ್ ಅಂತೀವಲ್ಲ, ಅದರಲ್ಲಿ ಇದ್ದೀವಾ ಅಂತಂದು ಹೇಳ್ತೀವಿ. ಇದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ವೆಯ್ಟ್ ಇನ್ kg, ನೀವು ಎಷ್ಟು ತೂಕ ಇದ್ರೆ kgಯಲ್ಲಿ, ಆಮೇಲೆ ಹೈಟ್ ಇನ್ ಮೀಟರ್ ಸ್ಕ್ವೇರ್, ನಿಮ್ಮ ಸೆಂಟಿಮೀಟ್ರಲ್ಲಿ ಏನಾದರೂ ನಿಮ್ಮದು ಹೈಟ್ ಮಾಡಿದ್ರೆ ಅದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿ ಅಂದರೆ ಸ್ಕ್ವಯರ್ ಮಾಡೋಂಥದ್ದು, ಸ್ಕ್ವಯರ್ ಮಾಡಿ ನೀವೇನು ಬಂದಿರುತ್ತಲ್ಲ ಆನ್ಸರ್ನ, ಏನು ನಾನು ಕೊಟ್ಟಿದ್ದೀನಿ ರೇಂಜಸ್ಗಳು, ಆ ರೇಂಜಸ್ಗಳಲ್ಲಿ ನೋಡ್ಕೊಳ್ಳಿ. ಇನ್ ಕೇಸು 25 ಮೇಲಿತ್ತಪ್ಪ, 25ರಿಂದ 30 ಒಳಗಿತ್ತು ಅಂತ ಹೇಳಿದ್ರೆ ಓವರ್ ವೆಯ್ಟ್ ಅಂದಿದ ತಕ್ಷಣ ಸ್ವಲ್ಪ ನಾವು ಏನು ಮಾಡಬೇಕಾಗುತ್ತೆ, ಹೌದು ನಾನು ಐ ಶುಡ್ ಡೂ ಎಕ್ಸಸೈಸ್ ಆ್ಯಂಡ್ ದೆನ್ ಐ ಶುಡ್ ಮೇಕ್ ಇಟ್ ಟು ಬಿಲೋ 26 ಅಂತಂದು ನಾನು ಕನ್ಸಿಡರ್ ಮಾಡ್ಕೊಳ್ಳಿ. ಆಲ್ರೆಡಿ 30 ಮೇಲಿದ್ದೀರಾ ಅಂದರೆ ಬೇಜಾರು ಮಾಡ್ಕೋಬೇಡಿ. 30 ಮೇಲಿದ್ರೂ ಕೂಡ ನೀವು ಕಡಿಮೆ ಮಾಡಿಕೊಂಡು ಅದನ್ನು ಮಾನಿಟ್ರ್ ಮಾಡ್ಕೋಬಹುದು. ಒಂದು ಬಾಡಿ ಮಾಸ್ ಇಂಡೆಕ್ಸನ್ನು ಮಾನಿಟರ್ ಮಾಡ್ಕೊಳ್ಳೋದಾಗಿರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟಿಗಳನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಆಮೇಲೆ ನಾವು ಯಾವಾಗಲೂ ಹೇಳ್ತೀವಿ, ಆಗಲೇ ಒಂದು ಕಂಜನೈಟಲ್ ಅಂತ ಸೇರಿಸಿದೆ ಅಲ್ವಾ, ನಿಮಗಿರ್ಬೋದು, ನಮ್ಮ ಅಪ್ಪನ ಕಾಲದಿಂದನೂ ಸಣ್ಣಕ್ಕೆ ಇರೋದು, ನಾನು ಹಿಂಗೆ ಸಣ್ಣಕ್ಕೆ, ನನ್ನ ಮಗಳು ಸಣ್ಣಕ್ಕೆ ಬರ್ತಾಳೆ, ಅದೇ ಥರ ನಮ್ಮ ಅಪ್ಪನೂ ದಪ್ಪ ಇದ್ರು, ನಮ್ಮ ಅಜ್ಜನೂ ದಪ್ಪ ಇದ್ರು, ನಾನು ದಪ್ಪ ಇದ್ದೀನಿ, ನಮ್ಮ ಮನೇಲಿ ಫ್ಯಾಮಿಲಿಯೆಲ್ಲ ಹೋಗಿದೆ, ಹಂಗಾಗಿ ನಾವು ದಪ್ಪನೇ. ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನು ಏನು ಮಾಡೋಕ್ಕೆ ಬಿಡೋದಿಲ್ಲ. ಅದು ನಾನು ಹಿಂಗಿದ್ರು ದಪ್ಪ ಬಿಡು, ನಮ್ಮ ಅಮ್ಮನಂಗೆ ಅಂತ ಜನಕ್ಕೆ ಹೇಳಿದ್ರೆ, ಹೌದಾ ನಿಮ್ಮ ಅಮ್ಮನಂಗ ಸರಿ ಅಂತ ಹೇಳ್ಬೋದು ಅಷ್ಟೇ. ಬಟ್ ನೀವು ಅದನ್ನು ಓವರ್ಕಮ್ ಆಗ್ಬೋದು. ಏನು ಫಿಸಿಕಲ್ ಆ್ಯಕ್ಟಿವಿಟಿಗಳಿದ್ದಾವೆ, ನಿಮ್ಮದು ಡಯಟ್ ಪ್ಯಾಟ್ರನನ್ನು ಚೇಂಜ್ ಮಾಡ್ಕೊಳ್ಳೋದಿದ್ದಾವೆ, ಇವನ್ನೆಲ್ಲ ಮಾಡೋದ್ರ ಮೂಲಕ ನೀವು ಕೂಡ ನಿಮ್ಮ ಬಾಡಿನ ಆಫ್ಕೋರ್ಸ್ ಮೇಂಟೈನ್ ಮಾಡಬಹುದು. ಜೊತೆಯಲ್ಲಿ ಇನ್ನೊಂದೇನಂತ ಹೇಳಿದ್ರೆ, ನಿಮಗೇನಾದ್ರೂ ತುಂಬ ಈಗ ಆಲ್ರೆಡಿ ತುಂಬ ಒಬೇಸ್ ಇದ್ದೀರಾ, ನನಗೆ ನಾನೇ ಗೊತ್ತಾಗ್ತಿಲ್ಲ ನನಗೆ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ, ಕೆಲವೊಂದು ಕೌನ್ಸಿಲಿಂಗ್ಗಳು ನೀವು ಯಾರನ್ನಾದ್ರೂ ಅಪ್ರೋಚ್ ಮಾಡ್ಬೋದು. ಆವಾಗ ನಿಮಗೇನಂತ ಹೇಳಿ ಅವರಿಂದ ಒಂದಷ್ಟು ಸಲಹೆಗಳು ಸಿಗ್ತವೆ. ಪ್ಲೀಸ್ ಈ ಟೈಮ್ಗಳಲ್ಲಿ ಪ್ರಾಪರಾಗಿ ಗೊತ್ತಿರೋರನ್ನ ಶುರು ಮಾಡಿ. ಆಂಟಿದಿರಿಗೆ ಹೋಗೋದು, ಪಕ್ಕದ ಮನೆ ಆಂಟಿಯರಿಗೆ ಕೇಳಿದ್ರು, ಅಲ್ಲಿ ಇದರಲ್ಲಿ ಇದನ್ನು ಕೊಟ್ಟಿದ್ರಂತೆ, ಹಂಗೆ ಮಾಡು ಹಿಂಗೆ ಮಾಡು ಅಂಥವ್ರೆ ಜಾಸ್ತಿ ನಮಗೆ. ಅಂಥವ್ರಿಗೆ ಆ್ಯಕ್ಚುಲಿ ನಾವು ಹೋಗೋ ಪ್ಲೇಸಿಗೆ ಹೋಗೋದಕ್ಕಿಂತ ಯಾರು ಅಕ್ಕಪಕ್ಕದ ಮನೆಗಳು ಹೇಳ್ತಾರಲ್ಲ ಅವ್ರ ಹತ್ರನೇ ಜಾಸ್ತಿ ನಾವು ಕೇಳ್ಕೊಳ್ಳೋದು. ಹಿಂಗೆ ಮಾಡೋದಕ್ಕಿಂತ ಗೊತ್ತಿರೋ ಪ್ರಾಪರಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಇದೆ ಅನ್ನೋರ ಹತ್ರನೇ ಹೋಗಿ ನೀವು ಕೌನ್ಸಿಲಿಂಗು ಅವ್ರನ್ನೇ ಅಪ್ರೋಚ್ ಮಾಡಿ. ಜೊತೆಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದಷ್ಟು ಸೆಟ್ ಆಫ್ ಗೋಲ್ಸ್. ಒಂದೇ ಸರಿ ನಾನು 10 kg ಕಡಿಮೆ ಆಗಿಬಿಡ್ಬೇಕು ಒಂದು ತಿಂಗಳಲ್ಲಿ, ಸಾಧ್ಯ ಇಲ್ಲ. ಯಾಕಂದರೆ ಇಷ್ಟು ದಿನ ಎದ್ದೇಳ್ದೇ ಇರೋಳು ನಾಳೆಗೆ ಎದ್ಬಿಡ್ತೀಯಾ? ಇಲ್ಲ. ಹಂಗಾಗಿ ನಾವು ಏನು ಮಾಡಬೇಕಂದ್ರೆ ಸ್ಮಾಲ್ ಗೋಲ್ ಇಟ್ಕೊಂಡು ಅಪ್ರೋಚ್ ಮಾಡಿಕೊಂಡು ಫಸ್ಟು
ಒಂದೇ ಸರಿ ಕಡಿಮೆ ಮಾಡೋದು ಬೇಡ, ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗೋಣ. ನಮ್ಮ ಲೈಫ್ ಸ್ಟೈಲನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗ್ತಿದ್ದೀವಿ. ನಾವು ಯಾವುದನ್ನೋ ಒಂದನ್ನು ಬಿಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವಾಗ ನಾನು ಜಂಕ್ ಫುಡ್ ಜಾಸ್ತಿ ತಗೊಳ್ತಿದ್ದೆ, ಅದನ್ನು ಕಡಿಮೆ ಮಾಡ್ತಾ ಇದ್ದೀನಿ ಅಂತ ಅಂದಿದ ತಕ್ಷಣ ನಾನು ನನಗೆ ಬೇಕಾಗಿರೋ ಪ್ರಾಪರ್ ಫುಡ್ ತೊಗೊಳಕ್ಕೆ ಇಷ್ಟಪಡ್ತೀನ ಅಂದರೆ, ಯಾವುದು ಬೇಡವೋ ಅದನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ರೆ ನಮಗೆ ಬೇಕಾಗಿರೋದನ್ನು ನಾವು ತಗೊಳ್ತೀವಿ. ಆ ಥರ ಗೋಲ್ಗಳನ್ನು ಇಟ್ಕೊಂಡು ನಾವು ಸರಿ ಮಾಡ್ಕೋಬಹುದು. ಮೇಯ್ನಾಗೆ 3 ಥಿಂಗು: 1 ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ಎಕ್ಸಸೈಸು, 2 ಡಯಟು, ಮತ್ತು ಪ್ರಾಪರ್ ಆಗಿರ್ತಕ್ಕಂಥ ನಿದ್ದೆ. ಹೌದಾ, ನಿದ್ದೆನೂ ಹೆಂಗೆ ಕಾಸ್ ಮಾಡುತ್ತೆ, ಹೆಂಗೆ ದಪ್ಪ ಆಗ್ತೀವಿ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅಂತ ಅನ್ನೋದಾದರೆ, ನಾವು ಸರಿಯಾಗಿ ನಿದ್ದೆ ಮಾಡ್ತಾ ಇರೋದಿಲ್ಲ. ಅವಾಗೇನಾಗುತ್ತೆ, ಕೆಲವೊಂದು ಹಾರ್ಮೋನ್ಗಳು ನಮ್ಮಲ್ಲಿ ಜಾಸ್ತಿ ಆಗ್ತವೆ. ಅವೇನು ಮಾಡ್ತವೆ ಅಂದರೆ, ಒಂದು ಹಸಿವನ್ನು ಜಾಸ್ತಿ ಮಾಡ್ತವೆ, ಇನ್ನೊಂದು ಏನು ಮಾಡ್ತವೆ ಅಂದರೆ ನಮ್ಮನ್ನು ವೀಕನ್ ಮಾಡ್ತಾ ಹೋಗ್ತವೆ. ಅಂದರೆ ನಮ್ಮ ಬಾಡಿನಲ್ಲಿ ಏನು ಚಯಾಪಚಯ ಕ್ರಿಯೆ ನಡಿಬೇಕು, ಮೆಟಬಾಲಿಸಮ್ ನಡಿಬೇಕು, ಅವನ್ನ ಕಡಿಮೆ ಮಾಡೋದ್ರ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಒಬೆಸಿಟಿನ ಕಾಸ್ ಮಾಡ್ತವೆ. ಹಾಗಾಗಿ ನಮಗೆ ಪ್ರಾಪರ್ ಆಗಿರ್ತಕ್ಕಂಥ ಸ್ಲೀಪು, ಒಳ್ಳೆ ಊಟ, ಆಮೇಲೆ ದೈಹಿಕವಾಗಿ ನಾವು ಚಟುವಟಿಕೆಯಿಂದ ಇರ್ತಕ್ಕಂಥದ್ದು, ಮತ್ತು ಸರಿಯಾಗಿ ನಿದ್ದೆ, ಈ 3 ಇದ್ದರೆ ಒಂದು ಪರ್ಸನ್ನು ಡೆಫಿನೆಟ್ಟಾಗಿ ಅವನು ಒಂದು ಹೆಲ್ದಿ ಲೈಫನ್ನು ಲೀಡ್ ಮಾಡಬಹುದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ತುಂಬ ಪೇಷನ್ಸಲ್ಲಿ ನನ್ನ ಒಂದಷ್ಟು ನನಗೆ ಗೊತ್ತಿರೋ ನಾಲೆಡ್ಜನ್ನ ಶೇರ್ ಮಾಡಿದ್ದೀನಿ. ಕೇಳಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಇನ್ ಕೇಸ್ ಯಾರಿಗಾದ್ರೂ ಏನಾದರೂ ಕ್ವಶನ್ಗಳಿದ್ರೆ ಯು ಕ್ಯಾನ್ ಆಸ್ಕ್ ಮೀ the question. I'll try to answer. ಯಾರಿಗಾದ್ರೂ ಏನಾದರೂ ಕ್ವಶನ್ ಇದ್ರೆ ಕೇಳಬಹುದು. Can you please show them that how to calculate in the online? ಈಗ ಒಬ್ಬೊಬ್ಬರಿಗೆ ಕನ್ಸಿಡರ್ ಮೀಟರ್ ಅಥವಾ ಸೆಂಟಿಮೀಟರ್ ಕನ್ವರ್ಟ್ ಮಾಡಕ್ ಬರೋದಿಲ್ಲ ಅಂದ್ರೆ, we can directly go to the online and we can do it. ಹೌದು, I'll share ನಾನು ಶೇರ್ ತೋರಿಸ್ತೀನಿ ನಿಮಗೆ ಅಂತ. ಸೊ ದಟ್ ವಿಲ್ ಬಿ ಈಸಿ ಫಾರ್ ಯು. ನಿಮ್ಮ ಮೊಬೈಲಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಮೊಬೈಲಿಗೆ ಹೋಗಿ BMI ಕ್ಯಾಲ್ಕುಲೇಟರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ್ದಾದ್ರು ಆಪ್ ಇರಲಿ, ಯಾವ್ದಾದ್ರು ಲಿಂಕ್ ಇರಲಿ, ಫಸ್ಟ್ ಲಿಂಕ್ ಸ್ಕ್ರೀನ್ ಕಾಣ್ತಾ ಇದೆಯಾ? ಅಲ್ಲಿ BMI ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ, ಅದಾದ್ಮೇಲೆ ಫಸ್ಟ್ ಲಿಂಕ್ ಯಾವ್ದು ಬರುತ್ತೋ ಅದನ್ನ ಕ್ಲಿಕ್ ಮಾಡಿ. ನಿಮ್ಮ ಏಜು ಇಲ್ಲಿ ನೋಡಿ, ಯಾವ ತರ ಮೆಟ್ರಿಕ್ ಬೇಕು ಅಂತಾನು ಇದೆ ನಿಮ್ಗೆ. ನೀವು ಸೆಂಟಿಮೀಟರ್ ಹೈಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾ ಅಥವಾ ವೆಯ್ಟ್? ಕನ್ಸಿಡರ್ ಇದು ಡಿಫಾಲ್ಟ್ ಏಜ್ ಕೊಡೋಣ. ಏಜು 25 ಅಂತಾನೆ ಇದೆ. ಈಸ್ ಅ ಮೇಲ್. ಅವ್ರ ಹೈಟ್ ಬಂದ್ಬಿಟ್ಟು 1 ಸೆಂಟಿಮೀಟರ್ ಇದೆ, ವೆಯ್ಟ್ ಬಂದ್ಬಿಟ್ಟು 65 ಇದೆ. ಜಸ್ಟ್ ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡಿ, ಈ BMI ಓಡುತ್ತೆ. ಅಂದ್ರೆ ನೋಡಿ, ಇದು ಅಂಡರ್ ವೇಟ್ ಇದೆ. ಓಕೆ, ನಾನು ಏನ್ ಚೇಂಜ್ ಮಾಡಿದೀನಿ ಅಂದ್ರೆ ಇಲ್ಲಿ ಓಕೆ, ಅಲ್ಲಿ ನೋಡಿ ನಾರ್ಮಲ್ ಅಂತ ಬರ್ತಾ ಇದೆ. ಏನೋ ಆರೋ ಮಾರ್ಕು ನಾರ್ಮಲ್ ಅಂತ ಬರ್ತಾ ಇದೆ. ಸೊ ನಾನೀಗ ಏನ್ ಮಾಡ್ತೀನಿ, ಏಜ್ ಬಂದ್ಬಿಟ್ಟು 30 ಹಾಕ್ತೀನಿ, ವೆಯ್ಟ್ ಬಂದ್ಬಿಟ್ಟು ಒಂದು 80 ಹಾಕ್ತೀನಿ. ಅಷ್ಟೇ ನಾನು ಮಾಡ್ತಾ ಇರೋದು. ಹೈಟ್ ಸೇಮ್ ಇದೆ, ಮೇಲಲ್ಲೇ ಕ್ಯಾಲ್ಕುಲೇಟ್ ಮಾಡ್ತೀನಿ. ಕ್ಯಾಲ್ಕುಲೇಟ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಬಾರ್ಡರ್ ಅಲ್ಲಿ ಇದೆ, ನಾರ್ಮಲ್ಲು ಮತ್ತೆ ಓವರ್ ವೆಯ್ಟ್ ಬಾರ್ಡರ್ ಅಲ್ಲಿ ಇದೆ. ಸೊ ದಟ್ ನಾನು ಇನ್ನೂ ಜಾಸ್ತಿ ತೋರ್ಸೋದಕ್ಕೆ 89 ಅಂತಾನೆ ಕೊಡ್ತೀನಿ. ವೆಯ್ಟ್ 89 ಅಂತ ಕೊಡ್ತೀನಿ. ಅಲ್ಲಿ ನೋಡಿ ಓವರ್ ವೆಯ್ಟ್ ಬರ್ತಾ ಇದೆ. ಇಟ್ ಈಸ್ ದ ಓವರ್ ವೆಯ್ಟ್. ಅಂದ್ರೆ ನಿಮ್ಮ BMI ಅಲ್ಲಿ ನಂಬರ್ ಮೇಲ್ಗಡೆ ಇದೆ 27.5 kg/m² ಅಂತ ಇದೆ. ಸೊ ಇಲ್ಲಿ ಏನೋ ಕೊಟ್ಟಿದ್ದಾನೆ, ಇಲ್ಲಿ ನೋಡಿ, ಇದು ಟೆಕ್ಸ್ಟ್ ಅಲ್ಲಿ ಕೊಟ್ಟಿದ್ದಾನಲ್ಲ, ದಟ್ ಈಸ್ ದ ಐಡಿಯಲ್ ವೆಯ್ಟ್. ಎಷ್ಟಿರ್ಬೇಕು, ನಿಮ್ಮದು ಎಷ್ಟು ಬರ್ತಾ ಇದೆ ಅಂತ. ಯಾವ್ದಾದ್ರು ತಗೊಳ್ಳಿ. ಇಲ್ಲಿ ಫೀಮೇಲ್ ಅಂದ್ರೆ ಫೀಮೇಲ್ ಸೆಲೆಕ್ಟ್ ಮಾಡಿ, ಕನ್ಸಿಡರ್ ಏಜ್ ಒಂದು 25 ಇದೆ ಅಂತ ಕನ್ಸಿಡರ್ ಮಾಡ್ತೀನಿ. ನನ್ನ ಆವರೇಜ್ ಅವರದೊಂದು ವೆಯ್ಟ್ 160 ಅಂತ ಕನ್ಸಿಡರ್ ಮಾಡ್ತೀನಿ. 8 ಈವನ್ ಅವ್ರ ವೆಯ್ಟ್ 75 ಅಂತ ಕನ್ಸಿಡರ್ ಮಾಡ್ತೀನಿ. ಜಸ್ಟ್ ಕ್ಯಾಲ್ಕುಲೇಟ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ, ಆ 25 ಏಜ್ ಅವರು 160 ಸೆಂಟಿಮೀಟರ್, ದೇ ಆರ್ ವೇಯಿಂಗ್ ಅಬೌಟ್ 75 kg ಇರೋರಿಗೂ ಕೂಡ ಓವರ್ ವೇಟ್ ಬರ್ತಾ ಇದೆ. ದಿಸ್ ಇಸ್ ಸೋ ಸಿಂಪಲ್. ಏನು ಅಂದ್ರೆ ಆನ್ಲೈನ್ ಅಲ್ಲಿ ಬಂದು ನೀವು BMI ಕ್ಯಾಲ್ಕುಲೇಟರ್ ಅಂತ ಕೊಡ್ಬೇಕಷ್ಟೆ. ನೋಡಿ, BMI ಕ್ಯಾಲ್ಕುಲೇಟರ್ ಅಂತ ಕೊಟ್ರೆ ಫಸ್ಟ್ ನ ಲಿಂಕ್ ಓಪನ್ ಆಗುತ್ತೆ. ನಿಮ್ಮ ಹೈಟು, ನಿಮ್ಮ ವೆಯ್ಟ್ ಮತ್ತೆ ನಿಮ್ಮ ಏಜ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಬಹುಶಃ ಎಲ್ರಿಗೂ
ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವಿನಾಯಕ್ ಸರ್. ಮತ್ತು ಇನ್ನೊಂದೇನಂತ ಹೇಳಿದರೆ, ನಾರ್ಮಲಾಗಿ ನೀವು ನನಗೆ ಎಷ್ಟಿರಬೇಕಪ್ಪ ವೆಯ್ಟು ಯಾವಾಗಲೂ ಮೇಂಟೈನ್ ಮಾಡೋಕ್ಕೆ, ಇದನ್ನೇ ಯಾವಾಗಲೂ ನೋಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಇನ್ನೊಂದು ಸರಳವಾಗಿರ್ತಕ್ಕಂಥದ್ದು, ಎಲ್ರಿಗೂ ನಿಮ್ಮದು ಹೈಟ್ ಗೊತ್ತಿರುತ್ತೆ ಯಾವಾಗ್ಲೂ. ಹೈಟು -100. ಈಗ ಒಂದು ಪರ್ಸನ್ನು 155 ಸೆಂಟಿಮೀಟರ್ ಇದ್ದಾರೆ ಅಂದ್ಕೊಳ್ಳಿ. -100 ಮಾಡಿ, -100 ಮಾಡಿದ ತಕ್ಷಣವೇ ನಿಮಗೆ ಅವ್ರ ಪರ್ಸನ್ನಿಂದ -100 ಮಾಡಿದ್ರೆ 155 ಸೆಂಟಿಮೀಟರ್ ಅಂದರೆ 55 ನಿಮ್ಮದು ಐಡಿಯಲ್ ವೆಯ್ಟ್. ಇನ್ ಕೇಸ್ ಆಚೆ ಈಚೆ ಸ್ವಲ್ಪ ಜಾಸ್ತಿ ಇರ್ಬೋದು, 2 to 3, ಕೆಳಗೂ ಅಷ್ಟೊಂದು 2 to 3 ಕಡಿಮೆ ಆದರೆ ಪರವಾಗಿಲ್ಲ. ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ಅದ್ರ ಮೇಲೆ ಥಿಂಕ್ ಮಾಡಿ. ಇಷ್ಟೇ ಸಿಂಪಲ್ ಆಗಿ. ಇದು ತುಂಬ ಸರಳವಾಗಿ ಎಲ್ಲರೂ ನಿಮ್ಮ ಬಾಡಿ ವೆಯ್ಟನ್ನು ಮೇಂಟೈನ್ ಮಾಡ್ಬೋದು. ಉಮೇಶ್ ಬಾಬು ಅವರು ನೀವು ಹ್ಯಾಂಡ್ ರೈಸ್ ಮಾಡಿದ್ದೀರಾ ಸರ್, ನಿಮ್ದೇನು ಕ್ವಶನ್ ಇದೆ ಕೇಳಿಬೋದು. ಹೌದು, ಓಕೆ. ನನ್ನ ಕ್ವಶನ್ ಬಂದ್ಬಿಟ್ಟು ಒಬೆಸಿಟಿ ಕಂಟ್ರೋಲ್ ಬರೋದಕ್ಕೆ ಡಯಟ್ ಮತ್ತೆ ಪ್ರಾಪರ್ ಸ್ಲೀಪ್ ಅಂತ ಹೇಳಿದ್ರಿ. ನಾವು ಬಂದ್ಬಿಟ್ಟು ನೈಟ್ ಶಿಫ್ಟ್ ಮಾಡ್ತಾ ಇರ್ತೀವಿ ಕೆಲವೊಂದು ಟೈಮ್. ಸೊ ವೆಯ್ಟ್ ಲಾಸ್ ಸಮ್ ಟೈಮ್ ಗೇನ್ ಆಗ್ತಿರುತ್ತೆ, ಸಮ್ ಟೈಮ್ ಡೌನ್ ಆಗ್ತಾ ಇರುತ್ತೆ. ಇಲ್ಲಿ ಒಬೆಸಿಟಿ ಮೇಂಟೈನ್ ಮಾಡೋದಕ್ಕೆ ಏನ್ ಮೀನ್ಸ್ ರೆಮಿಡೀಸ್, ವಾಟ್ ಆರ್ ವಿ ಕ್ಯಾನ್ ಟೇಕ್ ಟು ಮೇಂಟೈನ್ ಎ ಕಾನ್ಸ್ಟೆಂಟ್ ವೆಯ್ಟ್? ಓಕೆ ಸರ್, ನೀವು ಈ ಪ್ರಶ್ನೆ ಕೇಳೋದಾದ್ರೆ, ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅವ್ರವ್ರು ವೃತ್ತಿಗೆ ತಕ್ಕಂಗೆ ಅವ್ರವರು ಕೆಲಸ ಮಾಡ್ತಾ ಇರ್ತಾರೆ. ನೈಟ್ ಶಿಫ್ಟು ಟು ಬಿ ಫ್ರಾಂಕ್ ನಾನು ನಿಜವಾಗ್ಲೂ ಹೇಳೋದಾದರೆ ಅವಾಯ್ಡ್ ಮಾಡೋದೇ ಬೆಸ್ಟು. ಯಾಕಂತಂದರೆ ಆ ಟೈಮಲ್ಲಿ ನಿದ್ದೆ ಮಾಡೋದಕ್ಕೆ ಅಂತಲೇ ನಮಗೆ ನೈಟ್ ಇರೋ ಅಂಥದ್ದು ಒಂದು ಥಿಂಗು. ಇನ್ನೊಂದು ಏನಂತ ಹೇಳಿದ್ರೆ, ಒಬೆಸಿಟಿ ಆಲ್ರೆಡಿ ಆಗಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೊಂದಷ್ಟು ಕಾರಣ ಇರುತ್ತಲ್ಲ. ನಿಮ್ಮದು ಫ್ಲಕ್ಚುಯೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಪರ್ಸನಿಗೆ ನಾರ್ಮಲ್ ಇದ್ದೀರಾ, ಫ್ಲಕ್ಚುಯೇಷನ್ ಆಯಿತು, ಅದಕ್ಕೆ ರೀಸನ್ ಬರೀ ನೀವು ನೈಟ್ ಅವೇಕನಿಂಗ್ ಅಷ್ಟೇನಾ ಅಥವಾ ಬೇರೆ ಏನಾದರೂ ಇದೆಯಾ? ನಾನು ಆಗ್ಲೇ ಹೇಳಿದೆ, ನೀವು ನೈಟಲ್ಲಿ ಎದ್ದಿರೋದ್ರಿಂದ ನೀವು ಕ್ರೇವ್ ಆಗ್ತೀರಾ, ಅಂದರೆ ಜಂಕ್ ಫುಡ್ಡಿಗೆ ಜಾಸ್ತಿ ಕ್ರೇವ್ ಆಗೋವಂಥದ್ದು, ಆಮೇಲೆ ಇಂಪ್ರಾಪರಾಗಿ ಫುಡ್ ತೊಗೊಳ್ಳೋ ಅಂಥದ್ದು, ಇವೆಲ್ಲ ಡಿಪೆಂಡ್ ಆಗ್ತವೆ ಅಂತ ಹೇಳಿ. ಇವುಗಳಲ್ಲಿ ನೀವು ಸರಿಪಡಿಸ್ಕೊಳ್ಬೇಕಾಗುತ್ತೆ. ಮೊದಲನೇದು ನೈಟ್ ಶಿಫ್ಟೇ ಬೇಡ ಅಂತ ನಾನು ಹೇಳೋಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬೊಬ್ರದ್ದು ಕೆಲಸನೇ ಹಂಗಿರುತ್ತೆ. ಒನ್ ಥಿಂಗ್ ಅದನ್ನೇ ಅವಾಯ್ಡ್ ಮಾಡಬೇಕು. ಅಥವಾ ಆಗೋದೇ ಇಲ್ಲ ಅಂದಿದ್ದ ಸಂದರ್ಭದಲ್ಲಿ ನೀವು ಯಾವುದ್ರ ಮೇಲೆ ರಿಲೇ ಆಗಿದ್ದಕ್ಕೆ ನಿಮಗಿದು ಬಂತು ಅನ್ನೋ ಕಾಸನ್ನ ಕಂಡುಹಿಡ್ಕೊಂಡು ಅದನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಸ್ಲೀಪ್ ಮಾಡ್ರಿ ಅಂತಾರೆ. ಬಟ್ ವರ್ಕಿಂಗ್ ಪ್ರೊಫೆಷನಲ್ ಬಂದಾಗ ನಾವು ಏನು ಮಾಡಕ್ಕೆ ಆಗೋದಿಲ್ಲ. ಬಟ್ ಅಡಿಕ್ಟ್ ಆಗಬೇಕು, ವರ್ಕ್ ಮಾಡಲೇಬೇಕಾಗುತ್ತೆ. ಈ ಸಿಚುವೇಶನ್ ಅಲ್ಲಿ ಮೇಂಟೈನ್ ಮಾಡೋದು ವೆಯ್ಟ್ ಕಷ್ಟ ಆಗುತ್ತೆ. ಈಗ ನೈಟ್ ಶಿಫ್ಟ್ ಮಾಡಿದೆ ಅಂದ್ರೆ ನೆಕ್ಸ್ಟ್ ವೀಕ್ in terms of next 3 months I'm going to lose my weight when I'm doing day shift. So gradually increasing my weight also happen. So it is very difficult. It impact our health also. That's why I'm asking. Okay. ಸರ್, ನೀವೀಗೇನು ಹೇಳ್ತಾ ಇದ್ರಿ ಪ್ಯಾಟ್ರನ್ನು, ಆ್ಯಕ್ಚುಲಿ ಅದು ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಾಗುತ್ತೆ. ನಿಮ್ಮದೇ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಲೈಫ್ ಸ್ಟೈಲ್ ಏನಿರುತ್ತೆ, ಅದಕ್ಕೆ ಪ್ರಾಪರಾಗಿ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಾಗುತ್ತೆ. ನಾನು ಆಗಲೇ ಹೇಳಿದ್ದು ಜನರಲೈಸ್ಡ್ ಆನ್ಸರು. ಬಟ್ ಒಂದು ಪರ್ಸನು ಮೇಯ್ನಾಗಿ ವೇರಿ ಆಗ್ತಾ ಇದೆ, ತುಂಬ ಫ್ಲಕ್ಚುಯೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ಕ್ರೈಟೀರಿಯಾನು ನೋಡಬೇಕಾಗುತ್ತೆ. ಯು ಕ್ಯಾನ್ ಅಪ್ರೋಚ್ ಮೀ personally so that I can help you. Okay, thank you. Maybe we need to consult doctor also said proper sleep is required, but lifestyle ಅಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಲೈಫ್ ಸ್ಟೈಲು ಮೇಂಟೈನ್ ಮಾಡೋದು ಒಂದು, ಪ್ರಾಪರ್ ಸ್ಲೀಪ್ ಜೊತೆಗೆ ಬೇರೆ ಏನನ್ನ ಆಲ್ಟರ್ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದನ್ನು ನಾವು ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ. ಬರೀ ನಿಮ್ಮದು ನೈಟ್ ಶಿಫ್ಟ್ ಒಂದೇ ಆಗಿರೋದಿಲ್ಲ, ಅದ್ರ ಜೊತೆಗೆ ಒಂದಷ್ಟು ಆ್ಯಡಪ್ ಆಗಿರ್ತವೆ, ಅವುಗಳನ್ನು ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆ, ಯಾಕಂದ್ರೆ ನಾವು ನೇಚರ್ ವಿರುದ್ಧ ಹೋಗ್ತಿರ್ತೀವಲ್ಲ, ನೈಟ್ ಶಿಫ್ಟ್ ಮೇ ಬಿ ಇಂಪ್ಯಾಕ್ಟ್ ಆನ್ ಬಾಡಿ ಆಲ್ಸೋ. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು. ಮತ್ತೆ ಬೇರೆ ಯಾರಾದರೂ ಕ್ವಶನ್ಸ್ ಇದ್ದರೆ ಕೇಳಬಹುದು. ನಂದೊಂದು ಕ್ವಶನ್ ಇದೆ. ಸಿ, ನೀವೀಗ ಫಸ್ಟ್ ಸ್ಲೈಡ್ ಅಲ್ಲಿ there are 5 people are standing. ಅದರಲ್ಲಿ ನೀವು
ಡಿಫ್ರೆಂಟ್ ಪ್ಯಾಟರ್ನ್ ನ ತೋರಿಸಿದ್ರಿ. ಈಗ ಅಲ್ಲಿ ಮೆನ್ನಲ್ಲಿ ಒಂದು ಪ್ಯಾಟರ್ನ್ ಇತ್ತು, ಫಿಮೇಲ್ ಒಂದು ಪ್ಯಾಟರ್ನ್ ಇತ್ತು. ಈಗ ಮೆನ್ನಲ್ಲಿರೋ ಪ್ಯಾಟರ್ನ್ ಫಿಮೇಲ್ ಅಲ್ಲಿ ಬರೋದಿಲ್ವಾ ಆ ಪ್ಯಾಟರ್ನ್ ಅಥವಾ ಹೆಂಗೆ ಹಾಗಲ್ಲ ಅಂತ? ಸರ್, ಅದು ಕಾಮನ್ ಫ್ಯಾಕ್ಟರ್ ನಾನು ತೋರಿಸಿದ್ದು. ಆಕ್ಚುಲಾಗೆ ನಾನು ಮಧ್ಯದಲ್ಲಿ ಹೇಳ್ತಾ ಇದ್ದೆ, ಇದು ಜಾಸ್ತಿ ಮೆನ್ನಲ್ಲಿ, ಇದು ಜಾಸ್ತಿ ವುಮೆನಲ್ಲಿ. ಆ ಥರದಲ್ಲಿ ನಾನು ಕೆಲವೊಂದು ಪ್ಯಾಟರ್ನ್ ಮೆನ್ನಿಗೆ ಸ್ಪೆಸಿಫೈ ಮಾಡಿದ್ದು, ಕೆಲವೊಂದು ಫಿಮೇಲಿಗೆ ಸ್ಪೆಸಿಫೈ ಮಾಡಿದ್ದು ಅಷ್ಟೇ. ಓಕೆ ಓಕೆ, ಒನ್ ಮೋರ್ ಥಿಂಗ್ ಟು ದ ಲಿಸನರ್. ಈ ತರ ಸೆಷನ್ಗಳು ನಮ್ಮದು 15 days ಒನ್ಸ್ ಅಥವಾ ವೀಕ್ಲಿ ಒನ್ಸ್ ಆಗ್ತಾ ಇರುತ್ತೆ. ನಮಗೆ ಗೊತ್ತಿರೋರಿಗೆಲ್ಲ ನಾವು ಗ್ರೂಪ್ ಅಲ್ಲಿ ಕಳಿಸ್ತಾ ಇರ್ತೀವಿ. ಸೊ ದಟ್ ಇದೇನ್ ಇಟ್ಸ್ ಜಸ್ಟ್ ಅ ಫ್ರೀ ಆಫ್ ಕಾಸ್ಟ್. ಯು ಕ್ಯಾನ್ ಡೈರೆಕ್ಟ್ಲಿ ಕನೆಕ್ಟ್ ವಿತ್ ದ ಪೀಪಲ್. ಡೈರೆಕ್ಟ್ಲಿ ಜನಗಳ ಹತ್ರ ಮಾತಾಡ್ಬೋದು. ನೀವು ಅದೇನ್ ಪ್ರಾಬ್ಲಮ್ ಇದೆ ಒನ್ ಟು ಒನ್ ಕನೆಕ್ಟ್ ಆಗ್ಬೋದು. ನಾಟ್ ಓನ್ಲಿ ಹೆಲ್ತ್ ರಿಲೇಟೆಡ್ ಅಂತಲ್ಲ, ವಿ ಆರ್ ಡೂಯಿಂಗ್ ಸೋ ಮೆನಿ ಸೆಷನ್ಸ್ ಲೈಕ್ ಪರ್ಸನಲ್ ಡೆವಲಪ್ಮೆಂಟ್ ಮಾಡ್ತಾ ಇರ್ತೀವಿ. ಎಲ್ಲ ಈ ತರ ಸೆಷನ್ ಎಲ್ಲ ಮಾಡ್ತಾ ಇರ್ತೀವಿ. ವಿ ಆರ್ ಗೆಟಿಂಗ್ ನಥಿಂಗ್ ಫ್ರಮ್ ಯು ಪೀಪಲ್, ಜಸ್ಟ್ ಯುವರ್ ಟೈಮ್, ದಟ್ಸ್ ಆಲ್. ಫಾರ್ ಯುವರ್ ಗ್ರೋತ್ ವಿ ಆರ್ ಡೂಯಿಂಗ್ ಇಟ್. ಲೈಕ್ ಈ ತರ ಥಿಂಕ್ ಮಾಡಿ, ಫಾರ್ ಯುವರ್ ಗ್ರೋತ್ ವಿ ಆರ್ ಡೂಯಿಂಗ್ ಇಟ್, ವಿ ಆರ್ ಎಕ್ಸ್ಪೆಕ್ಟಿಂಗ್ ನಥಿಂಗ್ ಫ್ರಮ್ ಯು. ಸೊ ಪ್ಲೀಸ್ ಜಾಯಿನ್ ಆಗ್ತಾ ಇರಿ, ಕ್ವಶನ್ ಕೇಳ್ತಾ ಇರ್ಲಿ, ಒಂಥರ ಕಮ್ಯುನಿಟಿ ಬೆಳೀತಾ ಇರ್ಲಿ, ದ ಪಾಸಿಟಿವ್ ಕಮ್ಯುನಿಟಿ ಬೆಳೀತಾ ಇರ್ಲಿ. ದಟ್ ಈಸ್ ದ ರೀಸನ್ ವಿ ಆರ್ ಡೂಯಿಂಗ್ ಸೋ ಮಚ್ ಥಿಂಗ್ಸ್. ಓಕೆ, ಇದಾದ್ಮೇಲೆ ನಾವೊಂದು ಗೂಗಲ್ ಡ್ರೈವ್ ಲಿಂಕ್ ಕಳಿಸ್ತೀವಿ ಸೆಷನ್ ಬಗ್ಗೆನೂ, ಜೊತೆಯಲ್ಲಿ ನಿಮ್ಗೆ ಬೇರೆ ಯಾವ ಸೆಷನ್ ಬೇಕಾಗುತ್ತೆ ಅನ್ನೋ ಥರದಲ್ಲೂ ಒಂದಷ್ಟು ಕ್ವಶನ್ ಇರುತ್ತೆ. ಪ್ಲೀಸ್ ನಿಮ್ಮ ಫೀಡ್ಬ್ಯಾಕು ನಮಗೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಯಾವ ಥರ ಸೆಷನ್ನ ನಾವು ತೊಗೊಳ್ಬೇಕು ಅನ್ನೋ ಥರದಲ್ಲಿ. ಅದಕ್ಕೆ ಎಲ್ರೂ ಫೀಡ್ಬ್ಯಾಕ್ನ ಕೊಡಿ. ಪರ್ಸ್ನಲ್ಲಾಗಿ ಯಾರೆಲ್ಲ ಜಾಯ್ನ್ ಆಗಿದ್ದೀರಿ ಇವರಿಗೆಲ್ಲರಿಗೂ ಲಿಂಕ್ ಕಳಿಸ್ತೀವಿ ನಾವು. Okay, thank you for your prompt article session. We'll join as when we get time. ಹೌದು ಸರ್, ವಿ ನೀಡ್ ಟು ಮೇಕ್ ಟೈಮ್ ಫಾರ್ ಸಮಥಿಂಗ್. ಏನಂತ ಹೇಳಿದ್ರೆ ಯಾವಾಗಲೂ ಕೆಲಸ ಅದೆಲ್ಲ ನಡೆಯುತ್ತೆ. ಜೊತೆಯಲ್ಲಿ ನಾವು ಒಂದಷ್ಟು ನಮಗೆ ಅಂತ ಟೈಮ್ ಕೊಟ್ಕೊಂಡು ಇಂಥ ಸೆಷನ್ ಕೇಳೋದ್ರಿಂದ ನಮಗೊಂದಷ್ಟು ನಾಲೆಡ್ಜ್ ಸಿಗುತ್ತೆ. ಜೊತೆಲಿ ನಾವು 4 ಜನಕ್ಕೆ ಹೇಳ್ಬೋದು ಹಿಂಗಿತ್ತು ಅಂತ ಹೇಳಿ, ಎರಡೂ ಆಗುತ್ತೆ. ಇದ್ರ ಮೂಲಕನೇ ಆಗಲೇ ಅವರು ವಿನಾಯಕ್ ಸರ್ ಹೇಳ್ದಾಗೆ ಕಮ್ಯುನಿಟಿ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಹೆಲ್ದಿ ಕಮ್ಯುನಿಟಿ. Yeah, even I want to appreciate Vinay also. I saw so many status in his status when I'm seeing, he is doing good, and he is sending some links to all groups that helps to increase the community level of, can say, good communication with all friends from past. See, one more thing I would like to say is, ಇದು ನಾವು ಕನ್ನಡದಲ್ಲೇ ಸೆಷನ್ ಮಾಡ್ತಿರೋದ್ರಿಂದ ಇದಕ್ಕೆ ಸ್ವಲ್ಪ ಓದಿರ್ಬೇಕು ಅಂತ ಏನು ಬೇಸಿಕ್ ಇಲ್ಲ. ಈ ಒಂದು ನಿಮ್ ಮನೆಯಲ್ಲಿ ವಯಸ್ಸಾದವ್ರು ಇದ್ರು ಕೂಡ ಅವ್ರಿಗೆ ಮೊಬೈಲ್ ಅಥವಾ ಕಂಪ್ಯೂಟರ್ ಕೊಟ್ಟು ಒಂದ್ ಅರ್ಧ ಗಂಟೆ ಕುತ್ಕೊಂಡ್ ಕೇಳಿದ್ರು ಕೂಡ ಬಹಳ ಸಿಂಪಲ್ ಲ್ಯಾಂಗ್ವೇಜ್ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ. ನಿಮಗೆ ಬಹಳ ಅರ್ಥ ಆಗುತ್ತೆ. ನಾವ್ ಇಂಗ್ಲಿಷ್ ಅಲ್ಲೂ ಮಾಡ್ತಾ ಇಲ್ಲ. ನೆಕ್ಸ್ಟ್ ಸರಿಯಿಂದ ಸ್ಲೈಡ್ಗಳು ಸ್ವಲ್ಪ ಇಂಗ್ಲಿಷ್ ಇದಾವೆ, ನೆಕ್ಸ್ಟ್ ಸರಿಯಿಂದ ಅದನ್ನ ಕನ್ನಡಕ್ಕೂ ಟ್ರೈ ಮಾಡ್ತೀವಿ ನಾವು, ಕನ್ನಡದಲ್ಲೂ ಮೆನ್ಷನ್ ಮಾಡೋದಕ್ಕೆ. ಸೊ ಪ್ಲೀಸ್ ಜಾಯಿನ್. ಯಾ, ಐ ಥಿಂಕ್ ವಿ ಆರ್ ಗುಡ್, ರೈಟ್? ಹೌದು. Thank you, Vinay. Bye. Take care. Yeah, thank you so much. ಐ ಥಿಂಕ್ ಎಲ್ರದ್ದು ಏನು ಕ್ವಶನ್ಸ್ ಇಲ್ಲ ಅಂತ ಹೇಳಿದ್ರೆ ಸೆಷನ್ ಏನು ಮಾಡ್ಬೋದು ಅನ್ಕೊಳ್ತೀನಿ ಸರ್. Yes, I'm good. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಹಲೋ.